ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿ ವೀಕ್ಷಕರೇ. ಇದೇಂತಿ ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಸೆಪ್ಟೆಂಬರ್ 16ನೇ ತಾರೀಕು ಹುಟ್ಟುಹಬ್ಬ ಆಚರಿಸ್ಕೊಳ್ತಾರೆ. ಎಲ್ಲರೂ ಕೂಡ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಎಂದಿನಂತೆ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಅದ್ರ ಜೊತೆಗೆ ಎಂದಿನಂತೆ ಯಾರೆಲ್ಲ ಹೊಸ ಹೊಸ ಕೆಲಸಗಳಿಗೆ ಕೈ ಹಾಕ್ತಾ ಇದ್ದಾರೆ, ಹೊಸ ಹೊಸ ಜಾಬ್ಸ್ ಆಪರ್ಚುನಿಟಿಗೆ ಟ್ರೈ ಮಾಡ್ತಿದ್ದಾರೆ, ಅವ್ರಿಗೂ ಕೂಡ ಒಂದು ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಸೊ ಒಳ್ಳೆದಾಗಲಿ, ನಿಮ್ಮೆಲ್ಲರ ಕನಸುಗಳು ಈಡೇರಲಿ, ನೀವು ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥ ಒಂದು ಏನು ವಿಚಾರ ಇರದೆ ಅದು ಕೈಗೂಡಲಿ ಅಂತ ಪ್ರೇ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕಡೆ ಒಳ್ಳೆಯ ವಾತಾವರಣ ಇದೆ, ಒಳ್ಳೆ ಎಳೆ ಬಿಸಿಲು ಬೀಳ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಗಿಡಗಳಿಗೆ ಪೈರಿಗೆ ಬೇಕಾಗಿರ್ತಕ್ಕಂಥ ಬಿಸಿಲು ಬರ್ತಾ ಇದೆ, ತುಂಬ ಸಂತೋಷ. ಅದ್ರ ಜೊತೆಗೆ ದಾವಣಗೆರೆ ನಗರದಲ್ಲಿ ನಿನ್ನೆ ಎಲ್ಲ ಏನು ನಡೀತು, ಮತ್ತು ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ಹೊರ ರಾಜ್ಯದಲ್ಲಿ ಏನು ನಡೀತು ಅಂತಲೂ ಕೂಡ ನೋಡೋಣ. ವಿಶೇಷವಾಗಿ ನಿನ್ನೆ ವಿನೋಬ ನಗರದ 9ನೇ ಕ್ರಾಸ್ನ ಗಣಪತಿಯನ್ನು ಅತ್ಯಂತ ಅದ್ಧೂರಿಯಾಗಿ ಸಂಭ್ರಮದಿಂದ ಬೀಳ್ಕೊಡ್ಲಾಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಕೂಡ ಸಂಪ್ರದಾಯದಂತೆ ಎಂದಿನಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನರವರು ಸ್ವತಃ ತಾವೇ ಟ್ರ್ಯಾಕ್ಟರನ್ನು, ಗಣಪತಿ ಕೂರಿಸಿರ್ತಕ್ಕಂಥ ಟ್ರ್ಯಾಕ್ಟರನ್ನು ಚಾಲನೆ ಮಾಡೋದ್ರ ಮೂಲಕ ವಿನೋಬ ನಗರಕ ರಾಜಾಗೆ ಅದ್ಧೂರಿಯಾಗಿರ್ತಕ್ಕಂಥ ವಿದಾಯ ಹೇಳಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಪಾಲ್ಗೊಂಡ್ರು. ಸಾವಿರಾರು ಜನ, ಹೆಚ್ಚು ಕಡಿಮೆ 15-20 ಸಾವಿರಕ್ಕಿಂತ ಹೆಚ್ಚು ಜನ ಸೇರಿದ್ರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ PB ರೋಡ್ ತುಂಬ ಆ ಗಣೇಶನದೇ ಒಂದು ಹವಾ ಆಗಿತ್ತು. ಆ ಗಣೇಶನ ಒಂದು ಭಕ್ತರು ಏನಿದ್ರು, ಆ ವರಸಿದ್ಧಿ ವಿನಾಯಕ ಸಂಘದ ಯುವಕರಾಗಿರ್ಬೋದು, ಅವ್ರ ಫಾಲೋವರ್ಸ್ ಆಗಿರ್ಬೋದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ DJ ನಾದಕ್ಕೆ ಕುಣಿತಾ ಇದ್ದರೆ ಬಹುಶಃ ನಗರದ ಎಲ್ಲ ಸಾರ್ವಜನಿಕರು ಸ್ತಂಭೀಭೂತರಾಗಿ ನೋಡ್ತಾ ಇದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ನಿಜಕ್ಕೂ ಕೂಡ ತುಂಬ ಮನ ಮುಟ್ಟುವಂತಿತ್ತು. ಸೊ ಎಲ್ಲರೂ ಕೂಡ ಖುಷಿಯಿಂದ ಎಂಜಾಯ್ ಮಾಡ್ತಾಯಿದ್ರು ಒಂದು ಕಡೆ. ಸೊ ಇನ್ನೊಂದು ಕಡೆ ಪೊಲೀಸ್ನವರು ಕೂಡ ಅಷ್ಟೇ ಬಿಗಿ ಬಂದೋಬಸ್ತನ್ನು ಹಾಕಿ ಯಾವುದೇ ರೀತಿಯ ಅಹಿತಕರಗಳ ಘಟನೆಗಳು ನಡೆಯೋದೇ ಇರೋ ಹಾಗೆ ನೋಡ್ಕೊಳ್ತಾ ಇದ್ರು. ಸೊ ನಿಜಕ್ಕೂ ಕೂಡ ಎಲ್ಲ ಪೊಲೀಸರಿಗೆ ಈ ಸಂದರ್ಭಗಳಲ್ಲಿ ನಾವು ಕೃತಜ್ಞತೆಗಳನ್ನ ಸಲ್ಲಿಸಬೇಕು. ಅವರ ಒಂದು ಶ್ರಮಕ್ಕೆ ನಾವೊಂದು ಅಭಿನಂದನೆಯನ್ನು ವ್ಯಕ್ತಪಡಿಸಬೇಕು. ಏಕೆಂದರೆ ಎಲ್ಲ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಸಣ್ಣ ಪುಟ್ಟ ಗಲಾಟೆಗಳು ಆಗಿ ಊರೇ ಒಂಥರ ನೆಮ್ಮದಿಯನ್ನು ಕಳ್ಕೊಂಡಿರ್ತಕ್ಕಂಥ ವಾತಾವರಣಗಳು ನಾಗಮಂಗಲದಲ್ಲಾಗಿರ್ಬೋದು, ಬೆಂಗಳೂರಲ್ಲಿ ಒಂದು ಘಟನೆ ನಡೀತು, ಮತ್ತು ರಾಜಸ್ಥಾನದಲ್ಲಿ ಕೂಡ ಒಂದು ಘಟನೆ ನಡೆದಿದೆ. ಸೊ ದಯವಿಟ್ಟು ಈ ರೀತಿಯ ತಪ್ಪುಗಳಿಗೆ ಯಾರೂ ಕೈ ಹಾಕ್ದೇನೆ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಬದುಕಿದಾಗ ಈ ಜೀವನ ಚೆನ್ನಾಗಿರುತ್ತೆ ಅನ್ನೋದನ್ನು ದಾವಣಗೆರೆ ಜನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಬಿಗುವಿನ ವಾತಾವರಣ ಇದ್ದರೂ ಕೂಡ SP ಅವರ ಒಂದು ಮಾರ್ಗದರ್ಶನದಲ್ಲಿ ಅತ್ಯಂತ ಕಟ್ಟುನಿಟ್ಟಿನಿಂದ ದಾವಣಗೆರೆ ಆಗಿರ್ಬೋದು, ಹೊನ್ನಾಳಿಗಳಲ್ಲಾಗಿರ್ಬೋದು, ಸೊ ತುಂಬ ಜಾಗರೂಕತೆಯಿಂದ ಪೊಲೀಸರು ನಡ್ಕೊಂಡಿದ್ದಾರೆ. ಆ ಎಲ್ಲ ಪೊಲೀಸರುಗಳು ನಿಜಕ್ಕೂ ಕೂಡ ನಾನು ಅಭಿನಂದಿಸ್ತಾ ಇದ್ದೀನಿ, ಅವ್ರಿಗೆ ಶ್ಲಾಘಿಸ್ತಾ ಇದ್ದೀನಿ. ಸೊ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಒಂದೇ ಒಂದು ಸಣ್ಣ ಘಟನೆಯೂ ಕೂಡ ಯಾವುದೇ ನಡೀದೇ ಇರೋದು ನಮ್ಮ ದಾವಣಗೆರೆ ಮಟ್ಟಿಗೆ ನಿಜಕ್ಕೂ ಕೂಡ ದಾವಣಗೆರೆ ಜಿಲ್ಲೆ ಮಟ್ಟಿಗೂ ಕೂಡ ಅತ್ಯಂತ ಸಮಾಧಾನಕರ ಸಂಗತಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅಭಿನಂದಿಸಲೇಬೇಕು ಮತ್ತು ಅದನ್ನು ಪ್ರಶಂಸಿಸಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಸೊ ಅದೇ ರೀತಿ ಎಲ್ಲ ಕಡೆ ಒಂದು ನಾಳೆ ಮತ್ತು ನಾಡಿದ್ದು ಕೂಡ ಗಣಪತಿಯನ್ನು ವಿಸರ್ಜನೆ ಮಾಡ್ತಕ್ಕಂಥವ್ರು ಕೂಡ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ದಾವಣಗೆರೆ ಮಹಾನಗರದಲ್ಲಿ ಒಂದು ಅತ್ಯಂತ ಎತ್ತರದ ಗಣಪತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಅತ್ಯಂತ ವಿಜೃಂಭಣೆಯಿಂದ ನಿರ್ಮಿಸಿರ್ತಕ್ಕಂಥ ಹಿಂದೂ ಮಹಾಸಭಾ ಗಣಪತಿ ಇನ್ನೂ ವಿರಾಜಮಾನವಾಗಿದೆ. ಯಾರ್ಯಾರು ಇನ್ನೂ ದರ್ಶನವನ್ನು ಮಾಡ್ಕೊಳ್ಳಿಕ್ಕಾಗಿಲ್ಲ, ದಯವಿಟ್ಟು ಹೋಗಿ ಮಾಡ್ಕೊಂಬನ್ನಿ. ಇನ್ನೂ ಕೂಡ ದಾವಣಗೆರೆ ವಿರಾಜಮಾನಾಗಿರ್ತಕ್ಕಂಥ ಗಣಪತಿ ಎಲ್ಲರ ಒಂದು ದರ್ಶನವನ್ನು ನೀಡ್ತಾ ಇದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಕ್ಯೂ ಕೂಡ ಪ್ರತಿನಿತ್ಯ ಇರುತ್ತೆ. ಸೊ ಹೋಗಿ ಬನ್ನಿ, ತುಂಬ ಒಳ್ಳೆಯದು, ಚೆನ್ನಾಗಿದೆ ನೋಡಲಿಕ್ಕೆ. ಅದ್ರ ಜೊತೆಗೆ ಒಂದು ವಿಷಾದಕರ ವಿಚಾರವನ್ನು ನಾನು ಹೇಳಲೇಬೇಕು. ಗುಜರಾತ್ನಲ್ಲಿ ಒಂದು ಅನಿರೀಕ್ಷಿತ, ಅದನ್ನೇನು ವೈರಸ್ ಅನ್ಬೇಕು ಅಥವಾ ಜ್ವರ ಅನ್ಬೇಕು, ಏನು ಅನ್ಬೇಕು ಗೊತ್ತಿಲ್ಲ, ಅದಿನ್ನೂ ಸರ್ಕಾರಕ್ಕೂ ಕೂಡ ಗೊತ್ತಾಗಿಲ್ಲ. ಇದ್ದಕ್ಕಿದ್ದಾಗೆ 15 ಜನ ಒಂದೇ ದಿವಸ ಎಕ್ಸ್ಪರ್ಟ್ ಆಗಿದ್ದಾರೆ. ಸೊ ಅಲ್ಲಿ ಡಾಕ್ಟರ್ ಕೂಡ ಚಿಂತಾಕ್ರಾಂತರಾಗಿದ್ದಾರೆ, ಏನಿದು ಸಡನ್ನಾಗಿ ಹೀಗಾಗಿದೆ ಅಂಥೇಳಿ. ಅಲ್ಲಿ ನಿರೀಕ್ಷಿತವಾಗಿ ಅಥವಾ ಅನಿರೀಕ್ಷಿತವಾಗಿ ಯಾವುದೇ ರೀತಿ ಘಟನೆಗಳು ಕೂಡ ನಡೆದಿಲ್ಲ. ಅದು ಕೂಡ ಒಂದೇ ಕುಟುಂಬದವರು ಅಲ್ಲ ಕೂಡ, ಆ ಒಂದು ಏರಿಯಾದಲ್ಲಿ ಸಡನ್ನಾಗಿ 15 ಜನ ಆ ರೀತಿ ಎಕ್ಸ್ಪರ್ಟ್ ಆಗಿದ್ದಾರೆ. ಸೊ ಸರ್ಕಾರ ತುಂಬ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಎಲ್ಲ ಕಡೆಗಳಲ್ಲಿ ಕಟ್ಟೆಚ್ಚರನ್ನು ವಹಿಸ್ತಾ ಇದೆ. ಸೊ ಏನಿದು ಈ ಥರ ಸಡನ್ನಾಗಿ ಪ್ಯಾಂಡಮಿಕ್ ಬಂದಿದೆ, ಬೇರೆ ಎಲ್ಲೂ ಕೂಡ ಇದು ಸ್ಪ್ರೆಡ್ ಆಗಬಾರ್ದು ಅಂಥೇಳಿ ಆ ಏರಿಯಾವನ್ನು ಸ್ವಲ್ಪ ಹದ್ದುಬಸ್ತಿನಲ್ಲಿ ವಾಚ್ ಮಾಡ್ತಾ ಇದ್ದಾರೆ. ಇದೇನು ಜ್ವರದಿಂದ ಬಂತಾ ಅಥವಾ ಏನಾದರೂ ಬೇರೆ ಒಂದು ತೊಂದರೆಯಿಂದ ಆಗಿದೆಯಾ ಅಂಥೇಳಿ ಕೂಡ ನೋಡ್ತಾ ಇದ್ದಾರೆ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಜನಸಂದಣಿ ಸೇರ್ತಕ್ಕಂಥ ಪ್ರದೇಶಗಳಲ್ಲಿ ಎಲ್ಲರೂ ಎಚ್ಚರಿಕೆಯಿಂದ ಇರಿ ಅಂಥೇಳಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಸಂಗೀತ ಕ್ಷೇತ್ರದ ಒಂದು ಮಹಾ ದಿಗ್ಗಜ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಮ್ಮ ಅಂತಲೇ ಪ್ರೀತಿಯಿಂದ ಕರೆಸ್ಕೊಳ್ತಕ್ಕಂಥ MS ಸುಬ್ಬಲಕ್ಷ್ಮಿ ಅಮ್ಮ ಅವರ ಒಂದು ಹುಟ್ಟುಹಬ್ಬ ಇವತ್ತು. ಸೊ ಬಹುಶಃ ಅವರ ಒಂದು ಸಾಧನೆಯನ್ನು ನಾವು ಎಷ್ಟು ಕೊಂಡಾಡಿದ್ರು ಕಡಿಮೆನೆ, ಎಷ್ಟು ಹೊಗಳಿದ್ರೂ ಕಡಿಮೆನೆ. ಆ ಒಂದು ಪ್ರೀತಿಯ ತಾಯಿಯ ಒಂದು ಸಂಗೀತ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಒಂದು ಏನು ಭರಪೂರ ಕೊಡುಗೆ ಇದೆ, ಅದನ್ನು ನಾವೆಲ್ಲರೂ ಕೂಡ ಇವತ್ತು ಆಹ್ಲಾದಿಸ್ತಾ ಇದ್ದೀವಿ, ಸವಿತಾ ಇದ್ದೀವಿ. ಸೊ ಆ ಪ್ರೀತಿಯ MS ಸುಬ್ಬಲಕ್ಷ್ಮಿ ಅಮ್ಮನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಮತ್ತೆ ಇನ್ನಷ್ಟು ವಿಚಾರಗಳನ್ನ ಅವ್ರ ಬಗ್ಗೆನೂ ಕೂಡ ಮಾತಾಡೋಣ.
ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತು ವರ್ಲ್ಡ್ ಓಝೋನ್ ಡೇ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಓಝೋನ್ ಪದರ ಅಂತಕ್ಕಂಥದ್ದು ಸೂರ್ಯನಿಂದ ಬರ್ತಕ್ಕಂಥ ಅತ್ಯಂತ ನಿಖರವಾದ ಕಿರಣಗಳನ್ನು, ಅತ್ಯಂತ ಒಂದು ತೀಕ್ಷ್ಣವಾಗಿರ್ತಕ್ಕಂಥ ಕಿರಣಗಳನ್ನು ತಡೆಯೊಡ್ಡಿ ನಮ್ಮ ಒಂದು ಚರ್ಮಕ್ಕೆ ಯಾವುದೇ ರೀತಿ ಹಾನಿಯಾಗದೇ ಇರೋ ಹಾಗೆ ನೋಡ್ಕೊಳೋದಕ್ಕೆ ನಮಗೂ ಮತ್ತು ಸೂರ್ಯನಿಗೂ ಇರತಕ್ಕಂಥ ಒಂದು ಮಿಡಲ್ ಲೇಯರ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಭೂಮಿ ಮೇಲೆ ಅತಿಯಾದ ಉಷ್ಣವನ್ನು ಬೀಳದೇ ಇರೋ ಹಾಗೆ ನೋಡ್ಕೊಳ್ಳೋ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರೊಟೆಕ್ಟಿವ್ ಕೆಲಸವನ್ನು ಈ ಓಝೋನ್ ಪದರ ಮಾಡ್ತಾ ಇದೆ. ಸೊ ಸಾಧ್ಯವಾದಷ್ಟು ಆ ಓಝೋನ್ ಪದರವನ್ನು ನಾವು ಎಲ್ಲರೂ ಉಳಿಸ್ಬೇಕು ಅಂದರೆ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಇವತ್ತು ಮಾತಾಡೋ ಒಂದು ಪ್ರಯತ್ನವನ್ನು ಮಾಡೋಣ. ಏಕೆಂದರೆ ನಾವೆಲ್ಲ ವಾಹನಗಳನ್ನು ಚಲಾವಣೆ ಮಾಡ್ತೀವಿ, ನಾವು ಸಾಕಷ್ಟು ಫ್ಯಾಕ್ಟ್ರಿಗಳಿಂದ ಬಿಡ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಇದರ ಏನು ಎಲ್ಲ ಕೆಟ್ಟ ಹೊಗೆ ಬರ್ತಾ ಇದೆ, ಆ ಕೆಟ್ಟ ಹೊಗೆಯಿಂದ ಸಾಕಷ್ಟು ಎಷ್ಟೋ ಒಂದು ಕಡೆ ಹೊಲಗಳಲ್ಲಿ ಎಲ್ಲ ತಮ್ಮ ಒಂದು ಇದನ್ನು ಏನು ದವಸ ಧಾನ್ಯಗಳನ್ನ ಕಟ್ ಮಾಡಿದ ನಂತರ ಅದಕ್ಕೆಲ್ಲ ಬೆಂಕಿ ಹಚ್ಚಿ ಕೈ ಬಿಟ್ಬಿಡ್ತಾರೆ ಸುಟ್ಟು ಹೋಗಲಿ ಅಂತೇಳಿ. ಆಮೇಲೆ ಎಷ್ಟೋ ಒಂದು ಕಡೆ ಕಸಕ್ಕೆ ಬೆಂಕಿ ಹಚ್ತಾರೆ, ಪ್ಲಾಸ್ಟಿಕ್ಗಳಿಗೆ ಬೆಂಕಿ ಹಚ್ತಾರೆ, ಆಮೇಲೆ ಇನ್ನೊಂದು ಏನಂದರೆ ಗ್ರೀಸ್ಗಳಿಗೆ, ಆಯಿಲ್ಗಳಿಗೆ ಬೆಂಕಿ ಹಚ್ಚಿಬಿಡ್ತಾರೆ. ಎಷ್ಟೋ ಒಂದು ಕಡೆಗಳಲ್ಲಿ ಕಾಡಿ ಬೆಂಕಿ ಹಚ್ಚಿ ಉರಿದ್ಬಿಡುತ್ತೆ. ಅದು ಯಾವ ಮಟ್ಟಿಗೆ ನಮ್ಮ ಓಝೋನ್ ಪದರಕ್ಕೆ ಹಾನಿ ಮಾಡುತ್ತೆ ಅಂದರೆ ಅಲ್ಲಿ ಅದು ಹೋಲ್ ಆಗ್ತಾ ಇದೆ. ಆ ಹೋಲ್ ಆಗ್ತಕ್ಕಂಥದ್ದು ಕೆಲವೊಂದು ಪ್ರಮಾಣಗಳಲ್ಲಿ ಅಗಾಧವಾಗಿರ್ತಕ್ಕಂಥ ಬಿಸಿಲನ್ನು ಕೊಡ್ತಾ ಇದೆ. ಆ ಪ್ರಮಾಣಗಳಲ್ಲಿ ಏನು ಬೆಳೆಯೋಕ್ಕೂ ಸಾಧ್ಯವಾಗ್ತಾ ಇಲ್ಲ. ಅಷ್ಟೊಂದು ಡೇಂಜರಸ್ ಆಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಸೊ ಹಾಗಾಗಿ ಆ ಓಝೋನ್ ಪದರ ಹೋಲ್ ಆಗಿರ್ತಕ್ಕಂಥದ್ದು ಒಂದು ಮರುಜೋಡಣೆ ಆಗಬೇಕು. ಮತ್ತು ಅದರಿಂದ ನಮಗೆ ಯಾವುದೇ ರೀತಿಯ ನೇರವಾಗಿ ಸೂರ್ಯನ ಕಿರಣಗಳು ನಮಗೆ ಬೀಳದೆ ನಾವೆಲ್ಲರೂ ಆರೋಗ್ಯವಾಗಿ ಇರಬೇಕು ಅಂದರೆ ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ವರ್ತಿಸಬೇಕು. ನಾವೆಲ್ಲರೂ ಕೂಡ ಹೆಚ್ಚೆಚ್ಚು ಮರಗಳನ್ನು ನೆಡಬೇಕು. ಅದ್ರ ಜೊತೆಗೆ ಈಗಿರ್ತಕ್ಕಂಥ ನೆಟ್ಟಿರ್ತಕ್ಕಂಥ ಮರಗಿಡಗಳಿಗೆ ಸಾಧ್ಯವಾದಷ್ಟು ನೀರನ್ನು ಉಣಿಸೋದ್ರ ಮೂಲಕ ನಮ್ಮ ವಾತಾವರಣ ಹಚ್ಚ ಹಸಿರಿನಿಂದ ಕೂಡಿರೋ ಹಾಗೆ ನೋಡಿಕೊಂಡ್ರೆ ಖಂಡಿತವಾಗ್ಲೂ ಈ ಓಝೋನ್ ಪದರ ಇನ್ನಷ್ಟು ವರ್ಷಗಳ ಕಾಲ ನಮಗೆ ಸೇಫ್ ಗಾರ್ಡನ್ನು ಮಾಡುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದ್ರ ಜೊತೆ ನಿನ್ನೆ ಕರ್ನಾಟಕದಾದ್ಯಂತ ಸರಿಸುಮಾರು 2,500 ಕಿಲೋಮೀಟ್ರಷ್ಟು ಮಾನವ ಸರಪಳಿಯನ್ನು ಮಾಡಿದರು ಅಂತ ಹೇಳಲಾಗಿದೆ. ಸೊ ಸಾಕಷ್ಟು ಗಿಡಗಳನ್ನು ಕೂಡ ನೆಟ್ಟರು, ಸಾಕಷ್ಟು ಘೋಷಣೆಗಳನ್ನು ಕೂಡ ಮಾಡಿದ್ರು. ಪ್ರಜಾಪ್ರಭುತ್ವದ ದಿನವನ್ನು ಅತ್ಯಂತ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಾಧ್ಯವಾದರೆ ಅದ್ರ ಕುರಿತು ಕೂಡ ಮಾತಾಡೋಣ. ಯಾವುದಾದ್ರೂ ವಿಡಿಯೋಸ್ಗಳನ್ನು ಸಿಕ್ಕರೂ ಕೂಡ ನಾನು ನಿಮಗೆ ಅದನ್ನು ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ಎಂದಿನಂತೆ ಪ್ರಶ್ನೋತ್ತರ ಕಾರ್ಯಕ್ರಮಗಳು ಕೂಡ ನಾನು ಚಾಲನೆಯನ್ನು ನೀಡ್ತಾ ಇದ್ದೀನಿ. ಸಾಕಷ್ಟು ಪ್ರಶ್ನೆಗಳು ಕೂಡ ಸಿದ್ಧವಾಗಿದ್ದಾವೆ. ಇವತ್ತು ಸಾಕಷ್ಟು ಜನ ರಜೆ ಇರೋದ್ರಿಂದ ಎಲ್ಲರೂ ಮನೇಲಿರ್ತೀರಿ. ಅದರಲ್ಲೂ ಕೂಡ ಇವತ್ತು ಈದ್ ಮಿಲಾದ್ ಹಬ್ಬ ಇದೆ. ಈದ್ ಮಿಲಾದ್ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಿರ್ತಕ್ಕಂಥ ಎಲ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ತಿಳಿಸ್ತೀನಿ. ಸೊ ಎಲ್ಲರೂ ಗ್ರ್ಯಾಂಡಾಗಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿ, ಎಲ್ಲರೂ ಖುಷಿಯಾಗಿ ಸೆಲೆಬ್ರೇಟನ್ನು ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತು ಯಾರೆಲ್ಲ ಕರೆ ಮಾಡ್ತಾರೆ ಅವ್ರ ಜೊತೆ ಆ ವಿಚಾರವನ್ನು ಕೂಡ ಚರ್ಚೆ ಮಾಡೋಣ. ಸಾಧ್ಯವಾದಷ್ಟು ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ತಕ್ಕಂಥವ್ರು ಅಥವಾ ಕಾಲ್ ಮಾಡ್ತಕ್ಕಂಥವ್ರು ದಯವಿಟ್ಟು 30 ಸೆಕೆಂಡ್ ಒಳಗಡೆ ನಮಗೆ ನೀವು ಪ್ರಶ್ನೆಯ ಉತ್ತರವನ್ನು ಕೊಡಿ. ಯಾಕೆಂದರೆ ಸಾಕಷ್ಟು ಜನ ಕರೆ ಮಾಡೋದ್ರಿಂದ ನೀವು ಹೆಚ್ಚು ಸಮಯ ತೆಗೆದುಕೊಂಡ್ರೆ ಬೇರೆಯವರಿಗೆ ಸ್ವಲ್ಪ ಅನಾನುಕೂಲ ಆಗುತ್ತೆ ಅಂತಕ್ಕಂಥದ್ದು ಒಂದು ರಿಕ್ವೆಸ್ಟ್. ಈ ನಿಟ್ಟಿನಲ್ಲಿ ನಾನು ಮೊದಲನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಟಿ ವಿ ನೋಡ್ತಾ ಮಾತಾಡಬೇಡಿ, ದಯವಿಟ್ಟು ಟಿ ವಿ ವಾಲ್ಯೂಮನ್ನು ಕಡಿಮೆ ಮಾಡಿ ಮಾತಾಡಿ ಅಂತಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಬನ್ನಿ ಹಾಗಾದರೆ ನೋಡೋಣ ಮೊದಲನೇ ಪ್ರಶ್ನೆಯನ್ನು ಯಾರು ಉತ್ತರ ಕೊಡ್ತಾರೆ ಅಂತ. ಮೊದಲನೇ ಪ್ರಶ್ನೆ ಏನಿದೆ ಅಂತ ಕೂಡ ಕ್ವಿಕ್ಕಾಗಿ ನೋಡ್ಬಿಡ್ತೀನಿ. ಇವತ್ತಿನ ಮೊದಲನೇ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ದಯವಿಟ್ಟು ಮತ್ತೊಮ್ಮೆ ಎಲ್ಲರಲ್ಲೂ ಕೇಳ್ಕೊಳ್ತೀನಿ, ದಯವಿಟ್ಟು ಟಿ ವಿ ವ್ಯಾಲ್ಯೂಮನ್ನು ಮ್ಯೂಟ್ ಮಾಡಿ ಮಾತಾಡಿ. ಅದರ ಜೊತೆಗೆ ಟಿ ವಿ ನೋಡ್ತಾ ಮಾತಾಡ್ಬಿಡಿ. ಹೇಗಿದ್ರು ಈ ಕಾರ್ಯಕ್ರಮ ಮತ್ತು ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗೋದ್ರಿಂದ ತಾವು ಆ ಕಾರ್ಯಕ್ರಮವನ್ನು ನೋಡ್ಬೋದು ಟಿ ವಿಯಲ್ಲಿ ಆರಾಮಾಗಿ. ಅದ್ರ ಜೊತೆಗೆ ನಮ್ಮ V1 ವಾಹಿನಿಯ ಈ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲೂ ಕೂಡ ಅಪ್ಲೋಡ್ ಆಗುತ್ತೆ, ನೀವು ಅಲ್ಲೂ ಕೂಡ ನೋಡ್ಬೋದು. ಅದ್ರ ಜೊತೆಗೆ ದಯವಿಟ್ಟು ಕಾಮೆಂಟನ್ನು ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಕಾರ್ಯಕ್ರಮದ ಬಗ್ಗೆ ಅದನ್ನು ತಿಳಿಸಿ ಅಂತ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ರಶ್ನೆ ಕೇಳೋದಕ್ಕಿಂತ ನಮ್ಮ ಮುಂಚೆನೇ ಒಂದು ಕರೆ ಬಂದಿದೆ, ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಾವು ಚಿತ್ರದುರ್ಗ ಸರ್. ತಮ್ಮ ಹೆಸರು? ಹರ್ಷವರ್ಧನ್ ಅಂತ. ಹರ್ಷವರ್ಧನ್ ಸರ್, ಟಿವಿ ನೋಡ್ತಾ ಇದ್ದೀರಾ? ಹೌದು ಸರ್, ನೋಡ್ತಾ ಇದ್ದೀವಿ. ಎಸ್ ಸರ್. ಸರ್ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಕ್ವಿಕ್ ಆಗಿ 30 ಸೆಕೆಂಡ್ಸ್ ಅಲ್ಲಿ ಉತ್ತರ ಹೇಳಬೇಕು. ಅದಕ್ಕಿಂತ ಮುಂಚಿತವಾಗಿ ತಾವೇನ್ ಮಾಡ್ತಿದ್ದೀರಿ ಅಂತ ಕೇಳ್ಬೋದಾ? ಓದ್ತಾ ಇದ್ದೀರಾ ಅಥವಾ ಜಾಬ್? ಸಾರಿ, ಸೆಕೆಂಡ್ PUC ಓದ್ತಾ ಇದ್ದೀರಾ? ಓಕೆ. ಸೊ ಸೆಕೆಂಡ್ PUC ಓದ್ತಾ ಇದ್ರೆ ಬಹುಶಃ ನಿಮ್ಗೆ ಇದ್ರ ಉತ್ತರ ಸುಲಭ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ. ಏನು ಓದ್ತಾ ಇದ್ದೀರಿ ಸರ್? ಸೆಕೆಂಡ್ PU ಅಲ್ಲಿ ಯಾವ್ದು ತಗೊಂಡಿದ್ದೀರಿ? ಕಾಮರ್ಸ್, ಆರ್ಟ್ಸ್, ಸೈನ್ಸ್? ಕಾಮರ್ಸ್ ತಗೊಂಡಿದ್ದೀರಿ. ಓಕೆ. ಕಾಮರ್ಸ್ ಅಂದ್ರೆ ಇನ್ನು ನಿಮ್ಮ ಫೇವ್ರೆಟ್ ಸಬ್ಜೆಕ್ಟಾ ಅಥವಾ ಏನು ಪೇರೆಂಟ್ಸ್ ಫೋರ್ಸಿಗೆ ತಗೊಂಡಿದ್ದಾ? ಇಲ್ಲ, ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಅಲ್ಲ. ಓಕೆ. ಸೊ ಕಾಮರ್ಸ್ ಅಂದ್ರೆ ಯಾವ ಸಬ್ಜೆಕ್ಟ್ ನಿಮ್ಗೆ ತುಂಬಾ ಇಷ್ಟ ಸರ್ ಅದರಲ್ಲಿ? ಬಿಕಾಸ್ ನಾನು ಕೂಡ ಕಾಮರ್ಸೇ ಓದಿದ್ದು, ಅದಕ್ಕೆ ಕೇಳ್ತಾ ಇದ್ದೀನಿ. ನನಗೆ ಎಕನಾಮಿಕ್ಸ್ ಅಂದ್ರೆ ಬಹಳ ಇಷ್ಟ. ಕಾಮರ್ಸ್ ಅಲ್ಲಿ ಎಕನಾಮಿಕ್ಸ್ ಹಾಗಿದ್ರೆ BA ತಗೋಬೋದಾಗಿತ್ತಲ್ವಾ?
ನಾನಿನ್ನ ಸೆಕೆಂಡ್ ಪಿ ಬಿ ಎ. ಓಕೆ ಓಕೆ ಫೈನ್. ಸೊ ನಿಮಗೆ ಎಕನಾಮಿಕ್ಸ್ ಅಂದರೆ ತುಂಬ ಇಷ್ಟ, ಹಾ ಅದಕ್ಕೋಸ್ಕರ ಕಾಮರ್ಸ್ ತೊಗೊಂಡಿದ್ದೀರಿ. ಫೈನ್. ಮುಂದೆ ಏನು ಮಾಡ್ಬೇಕಂತ ಇದ್ದೀರಿ ಸರ್? ಮುಂದೆ ಅದೇ B.Com ಮಾಡ್ಕೋಬೇಕು. ಓಕೆ, ಏನು ಬ್ಯಾಂಕಿಂಗ್ ಎಕ್ಸಾಮ್ಸ್ ಟ್ರೈ ಮಾಡಬೇಕು ಅಂತನಾ? ಹೌದೌದು. ಓಕೆ ಸರ್, ಫೈನ್. ಹೆಚ್ಚು ಸಮಯ ತಗೊಳೋದ್ಕೊಳ್ಳೋದು ಬೇಡ. ಸೊ ಮೊಟ್ಟ ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು? ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ, ತಮಿಳುನಾಡು? ರಾಜಸ್ಥಾನ್. ರಾಜಸ್ಥಾನನ ಹೇಗೆ ಹೇಳ್ತೀರಿ ಸರ್ ರಾಜಸ್ಥಾನ ಅಂತ? ಗೊತ್ತಿತ್ತು ಸರ್, ತಿಳ್ಕೊಂಡಿದ್ವಿ. ಓಕೆ, ರಾಜಸ್ಥಾನದ ಬಗ್ಗೆ ಏನು ಗೊತ್ತಿದೆ ಬೇರೆ ಸರ್? ರಾಜಸ್ಥಾನದ ಬಗ್ಗೆ ನಿಮ್ಗೆ ಏನಾದ್ರು ಬೇರೆ ಗೊತ್ತಿದೆಯಾ, ಇನ್ಫಾರ್ಮೇಶನ್ ಗೊತ್ತಿದೆಯಾ? ಅಷ್ಟೊಂದೇನು ಗೊತ್ತಿಲ್ಲ ಸರ್. ಓಕೆ, ಸೊ ರಾಜಸ್ಥಾನದ ಈಗಿನ ಮುಖ್ಯಮಂತ್ರಿ ಯಾರು ಅಂತ ಕೇಳ್ಬೋದಾ? ಅಷ್ಟೆಲ್ಲ ತಿಳ್ಕೊಂಡಿಲ್ಲ ಸರ್. ಓಕೆ, ತೊಂದರೆ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಸೊ ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿರಲಿ, ಚೆನ್ನಾಗಿ ಓದಿ. ಓಕೆ, ಸೊ ಒಳ್ಳೆಯ ಸ್ಕೋರ್ ತೊಗೊಂಡು ನಿಮ್ಮ ಒಂದು ಇಷ್ಟದ ಜಾಬ್ ನಿಮಗೆ ಸಿಗಲಿ ಅಂತ ವಿಶ್ ಮಾಡ್ತೀನಿ ಸರ್. ಸೊ ಮತ್ತೆ ಯಾರಿಗಾರು ಶುಭಾಶಯ ಹೇಳಲಿಕ್ಕಿದೆಯಾ? ಇಲ್ಲ ಇಲ್ಲ ಓಕೆ, ಗಣಪತಿ ಎಲ್ಲ ಬಿಟ್ಟಾಯ್ತಾ? ಸರ್ 25ನೇ ತಾರೀಕು ಒಬ್ರು ಬರ್ತಡೇ ಇದೆ ಸರ್. ಓಕೆ, ಯಾರ್ದು? ಮಾನ್ಯ ಅಂತ. ಮಾನ್ಯ. ಓಕೆ, ನಿಮ್ಮ ರಿಲೇಟಿವಾ ಫ್ರೆಂಡ್ಸಾ? ರಿಲೇಟಿವ್ ಸರ್. ಓಕೆ, ದಯವಿಟ್ಟು ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ ಸರ್, ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಫೈನ್, ನಿಮ್ಮ ಕಡೆಯಿಂದ ವಿಶ್ ಮಾಡಬೇಡಿ ಸರ್. ವಿಶ್ ಹ್ಯಾಪಿ ಬರ್ಡೇ ಮಾನ್ಯ. ಓಕೆ, ನಮ್ಮ ಕಡೆಯಿಂದನೂ ಕೂಡ ಮಾನ್ಯ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಓಕೆ, ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಸರಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಓಕೆ ಸರ್. ಎಸ್ ವೀಕ್ಷಕರೇ, ಮೊದಲನೇ ಕರೆಯಲ್ಲಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಎರಡನೇ ಕರೆ ಕೂಡ ಬರ್ತಾ ಇದೆ, ನೋಡೋಣ ಯಾರು ಕರೆ ಮಾಡಿದ್ದಾರೆ ಅಂತೇಳಿ. ಹಾಗೆ ಎರಡನೇ ಪ್ರಶ್ನೆ ಸಿದ್ಧ ಆಗೋದಕ್ಕಿಂತ ಮುಂಚೆ ಅವ್ರ ಜೊತೆ ಒಂಚೂರು ಮಾತಾಡ್ಬಿಡ್ತೀನಿ. ನಮಸ್ತೆ ದಾವಣಗೆರೆ ಸರ್. ನಮಸ್ಕಾರ, ಹೇಗಿದ್ದೀರಿ ಸರ್? ಸೂಪರ್ ಸೂಪರ್, ಚೆನ್ನಾಗಿದ್ದೀರಾ? ಎಸ್ ಸರ್, ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ? ತಿಂಡಿ ಆಯ್ತು ಸರ್, ತಿಂದೆ. ಓಕೆ, ಏನು ಸರ್ ಸ್ಪೆಷಲು? ಸ್ಪೆಷಲ್ ರೊಟ್ಟಿ ಎಣ್ಣೆಗಾಯಿ ಮಾಡಿದ್ರು, ರೊಟ್ಟಿ ಎಣ್ಣೆಗಾಯಿ ಮಾಡಿದ್ರು. ಸರ್ ಬೆಳಗ್ಗೆ ಬಾಯಲ್ಲಿ ನೀರು ತರಿಸ್ತೀರಲ್ಲ ಸರ್. ರೊಟ್ಟಿ ಎಣ್ಣೆಗಾಯಿ ಅಂದರೆ ನಂಗಂತೂ ನಿಜವಾಗ್ಲೂ ತುಂಬ ಇಷ್ಟ. ಅದರಲ್ಲೂ ಬೆಳಗ್ಗೆ ರೊಟ್ಟಿ ಎಣ್ಣೆಗಾಯಿ ತಿಂದ್ಬಿಟ್ರೆ ಮಜಾನೇ ಮಜಾ. ಅದರಲ್ಲಿ ಒಂಚೂರು ಮೊಸರು ಗಟ್ಟಿ ಚಟ್ನಿ ಸಿಕ್ಬಿಟ್ರೆ ಬಿಸಿ ಎಣ್ಣೆಗಾಯಿ ಪಲ್ಯ. ಅಮೇಝಿಂಗ್, ಸೂಪರ್ ಸರ್, ತುಂಬ ಖುಷಿ ಆಯಿತು ಬೆಳಗ್ಗೆನೆ. ಎಸ್ ಸರ್, ಮತ್ತು ಇವತ್ತು ವಿಶೇಷವಾಗಿ ವರ್ಲ್ಡ್ ಓಝೋನ್ ಡೇ ಇದೆ ಸರ್. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಐಡಿಯಾ ಇದೆ ಅಂದರೆ ಹೇಳಕ್ಕೆ ಇಷ್ಟಪಡ್ತೀರಾ? ಅಷ್ಟು ಐಡಿಯಾ ಇಲ್ಲ. ಓಝೋನ್ ಪದರ ಅದೇ ಶಾಖ ಈ ವರ್ಷ ಪ್ರತಿ ವರ್ಷನೂ ಶಾಖ ಜಾಸ್ತಿ ಆಗ್ತಾ ಇದೆ. ಎಸ್ ಸರ್, ಬಿಕಾಸ್ ಓಝೋನ್ ಪದರ ಹರಿತಾ ಇರೋ ಒಂದು ವಿಷಯ ಕೇಳ್ಬಿಟ್ಟು ಈಗ ಶಾಖ ಜಾಸ್ತಿ ಆಗಿ ಪ್ರತಿಕೂಲ ಪರಿಣಾಮ ಬೀರ್ತಾ ಇದೆ. ಎಸ್ ಸರ್, ಅದು ಶಾಖ ಜಾಸ್ತಿ ಆಗ್ತಿರೋದು ಬಿಕಾಸ್ ಓಝೋನ್ ಪದರ ಡ್ಯಾಮೇಜ್ ಆಗ್ತಾ ಇದೆ. ಅದಕ್ಕೆ ಕಾರಣ ಏನಂದರೆ ನಾವೆಲ್ಲರೂ ಯೂಸ್ ಮಾಡ್ತಾ ಇರ್ತಕ್ಕಂಥ ವೆಹಿಕಲ್ಸ್ ಪೊಲ್ಯೂಷನ್ನು, ಫ್ಯಾಕ್ಟ್ರಿಗಳ ಪೊಲ್ಯೂಷನ್ನು, ಅದ್ರ ಜೊತೆಗೆ ಈ ಆಯಿಲು ಇಂಜಿನ್ಗಳನ್ನೆಲ್ಲ ವೇಸ್ಟ್ಗಳನ್ನೆಲ್ಲ ಸುಡ್ತಾರಲ್ವಾ. ಸೊ ಆ ಒಂದು ಕಾರಣದಿಂದ, ಮತ್ತು ಈ ಎಲ್ಲ ಕಡೆ ನ್ಯೂಕ್ಲಿಯರ್ ಬಾಂಬ್ಸ್ಗಳನ್ನ ಹಾಕ್ತಾ ಇರ್ತಾರೆ, ಬೇರೆ ಇವೆಲ್ಲ ರೀಸನ್ಗಳಿಂದ ಹೆಚ್ಚು ಪೊಲ್ಯೂಷನ್ ಆ ಒಂದು ಓಝೋನ್ ಪದರಕ್ಕೆ ಹೋಗ್ಬಿಟ್ಟು ಅದು ಡ್ಯಾಮೇಜ್ ಆಗ್ತಾ ಇದೆ. ಅದು ಆ್ಯಕ್ಚುಲಿ ಭೂಮಿಗೆ ಮತ್ತೆ ಎಸ್ ಸರ್ ಆ್ಯಕ್ಚುಲಿ ಹೌದು, ಅದು ಆ್ಯಕ್ಚುಲಿ ಭೂಮಿಗೆ ಮತ್ತು ಸೂರ್ಯನ ಮಧ್ಯೆ ಒಂದು ಮಿಡ್ಲ್ ಮ್ಯಾನ್ ಆಗಿ ವರ್ಕ್ ಮಾಡುತ್ತೆ. ಅದು ಎಷ್ಟೇ ಬಿಸಿಲು ಬಂದರೂ ಕೂಡ ಅದನ್ನು ತಡ್ಕೊಂಡು ಹೋಲ್ಡ್ ಮಾಡಿಕೊಂಡು ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಕೊಡ್ತಕ್ಕಂಥ ಒಬ್ಬ ನಮಗೆ ಲೈಫ್ ಗಾರ್ಡ್ ಅಂತಲೇ ಹೇಳ್ಬೋದು ಅದನ್ನು. ಸೊ ಒಂದು ವೇಳೆ ಏನಾದ್ರು ಹೆಚ್ಚು ಬಿಸಿಲು ಶುರುವಾಗ್ಬಿಡ್ತು ಅಂದರೆ ಸಿಕ್ಕಾಪಟ್ಟೆ ಚರ್ಮದ ಕಾಯಿಲೆಗಳು ಶುರುವಾಗ್ಬಿಡ್ತವೆ. ಬೇಸಿಗೆಯಲ್ಲಿ ನೋಡ್ತಿರಲ್ವಾ, ಸೊ ಎಷ್ಟು ಜನ ಸಫರ್ ಆಗ್ತಾರೆ ಅಂತ. ಅದು ಕೆಲವೊಂದು ಜನ ಸಫರ್ ಆಗ್ತಾ ಇದ್ದಾರೆ. ಇದು ಹಿಂಗೆ ಪರಿಸ್ಥಿತಿ ಹೋದರೆ ಎಲ್ಲರೂ ಸಫರ್ ಆಗ್ಬೇಕಾಗತ್ತೆ ನಾವು. ಸೊ ಅದು ಆಗಬಾರ್ದು ಅಂದರೆ ನಾವೆಲ್ಲರೂ ಕೂಡ ದಯವಿಟ್ಟು ಗಿಡಗಳನ್ನು ನೆಡಬೇಕು, ಗಿಡಗಳನ್ನ ಪೋಷಿಸಬೇಕು, ಬೆಳೆಸಬೇಕು. ಎಸ್ ಸರ್. ಸರ್ ಫೈನ್ ಸರ್, ಹೆಚ್ಚು ಸಮಯ ತೆಗೆದುಕೊಳ್ಳೋದು ಬೇಡ. ಎರಡನೇ ಪ್ರಶ್ನೆ ರೆಡಿ ಇದೆ. ಸೊ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀರಾ? ಓಕೆ ಸರ್, 30 ಸೆಕೆಂಡ್ಸಲ್ಲಿ ಉತ್ತರ ಕೊಡಬೇಕು. ಓಕೆನಾ? ಸೊ ಬಹುಶಃ ನೀವು ಕೋಟ್ಯಾಧೀಶರಾಗಿದ್ದರೆ ನಿಮಗೆ ಈ ಪ್ರಶ್ನೆ ತುಂಬ ಸುಲಭ. 1 ಕೋಟಿಗೆ ಎಷ್ಟು ಸೊನ್ನೆ ಇರುತ್ತೆ ಅಂತ ಪ್ರಶ್ನೆ. ಶೋರ್. ಸೊ ನಿಮ್ಮನ್ನಾಗಿದ್ರೆ ಕೋಟ್ಯಾಧೀಶರು ಅಂತ ಕರಿಬೋದಾ ಸರ್? ಫೈನ್ ಸರ್, ಫೈನ್. ಸೊ ಕೋಟ್ಯಾಧೀಶರು ಅಂತ ಇವತ್ತು ಟಿ ವಿಲಿ ಹೇಳ್ಕೊಳೋದು ಕಷ್ಟ ಸರ್, ಯಾಕಂದ್ರೆ ನಾಳೆನೇ ಇನ್ಕಮ್ ಟ್ಯಾಕ್ಸ್ನಲ್ಲಿ ಬಂದ್ಬಿಟ್ರೆ ಕಷ್ಟ, ಎಲ್ಲಪ್ಪ ಟ್ಯಾಕ್ಸ್ ಅಂತ ಅಲ್ವಾ? ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.
ಇವತ್ತು ಇನ್ನೊಂದು ದಿಗ್ಗಜರಾಗಿರ್ತಕ್ಕಂಥ ನಮ್ಮ ಸಂಗೀತ ಕ್ಷೇತ್ರಕ್ಕೆ ಅಗಾಧವಾಗಿರ್ತಕ್ಕಂಥ ಸೇವೆ ಸಲ್ಲಿಸಿರ್ತಕ್ಕಂಥ MS ಸುಬ್ಬಲಕ್ಷ್ಮಿ ಅಮ್ಮ ಅವರ ಹುಟ್ಟುಹಬ್ಬ. ಸೊ ಅವರ ಯಾವ್ದಾರ ಹಾಡುಗಳನ್ನ ಕೇಳಿದಿರಿ ಸರ್? ಹೌದು, ಕೇಳಿದೆ. ಓಕೆ ಸರ್, ಅವ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಒಂಚೂರು ಹೇಳ್ಬೋದಾ ನಮ್ಮ ಗಮನಕ್ಕೆ ಬರೋ ಹಾಗೆ? ಅಷ್ಟು ಇನ್ಫಾರ್ಮೇಶನ್ ಇಲ್ಲ. ಒಟ್ಟು ನಮ್ಮ ರಾಜ್ಯಕ್ಕೆ ಹೆಸರು ತಂದಿರತಕ್ಕಂತ ಅತ್ಯಂತ ಪ್ರಭಾವಿ ಮತ್ತು ಅತ್ಯಂತ ಸಂಗೀತ ಸಾಮ್ರಾಜ್ಞಿ ಅಂತಾನೆ ಹೇಳ್ಬೋದು. ಉತ್ತಮವಾದ ಸಾಧನೆ ಮಾಡಿದೆ. ಸುಬ್ಬಲಕ್ಷ್ಮಿ ಹೆಸರು ಹೇಳಕ್ ನಾವೆಲ್ಲ ಕಡಿಮೆ ಅದಕ್ಕೆ. ಅಂತ ಒಂದು ಅಮೋಘವಾದಂತ ಸಾಧನೆ ಮಾಡಿರ್ತಕ್ಕಂತ ವ್ಯಕ್ತಿ ಅವರು. ಸುಬ್ಬಲಕ್ಷ್ಮಿನೇ ಅವ್ರದೇ ಕ್ಷೇತ್ರದಲ್ಲಿ ಅಪಾರ ಜನಮನ್ನಣೆ ಮತ್ತು ಉತ್ತುಂಗ ಶಿಖರದಲ್ಲಿ ಏರಿದಾರಂತ. ಹೌದು. ಈ ಇಳಿ ವಯಸ್ಸಿನಲ್ಲಿ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಹೌದು ಸರ್. ಸೊ ಆ ಅಮ್ಮಗೆ ಎಷ್ಟು ನಾವು ಧನ್ಯವಾದಗಳನ್ನ ಹೇಳಿದ್ರು ಕೂಡ ತುಂಬಾನೇ ಕಡಿಮೆನೆ. ಹೌದು. ಅವರು 2004ರಲ್ಲಿ ನಿಧನ ಆದಾಗ ಅದೆಷ್ಟು ಜನ ಸಂಗೀತಕ್ಕೆ ಎಲ್ಲರ ದಿಗ್ಗಜರು ಬೇಜಾರು ಮಾಡ್ಕೊಂಡ್ರು ಅಂದರೆ, ಇಂಥ ಒಂದು ಹಿರಿಯ ಕೊಂಡಿ ಕಳ್ಸಿ ಹೋಗ್ಬಿಡ್ತಲ್ಲ ಅಂತೇಳಿ ತುಂಬ ಜನ ನೊಂದ್ಕೊಂಡ್ರು. ಹೌದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಹೌದು. ಅಷ್ಟು ದೊಡ್ಡ ಹೆಸರು ಇದೆ. ಹೌದು ಸರ್, ಇವತ್ತಿಗೂ ಕೂಡ ಎಲ್ಲರ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಶುರು ಆಗತ್ತೆ ಅಥವಾ ಈ ಒಂದು ವೆಂಕಟೇಶ್ವರಂದು ಸುಪ್ರಭಾತ ಶುರು ಆಗತ್ತೆ ಅಂದ್ರೆ ಆ ಅಮ್ಮರ ಒಂದು ವಾಯ್ಸ್ ಅಲ್ಲೇ. ಹೌದು, ಅದು ಎಷ್ಟು ಅದ್ಭುತವಾಗಿದೆ ಅಂದ್ರೆ ನೀವು ಅಂತ 100 ವಾಯ್ಸ್ ಕೇಳಿದ್ರು ಕೂಡ ಈ ವಾಯ್ಸಿಗೆ ಸರಿಸಮ ಆಗೋದೇ ಇಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ. ಹೌದು, ಇವತ್ತಿಗೂ ಕೂಡ ತಿರುಪತಿಯಲ್ಲಿ ಇದೇ ಸುಪ್ರಭಾತ, ಅಮ್ಮ ಹಾಡಿರೋ ಸುಪ್ರಭಾತನ ಹಾಡ್ಬಿಟ್ಟೇನೆ ಆ ವೆಂಕಟೇಶ್ವರನ್ಗೆ ಹೇಳಿಸ್ತಾರೆ ಬೆಳಗ್ಗೆ 2:15ಗೆ. ನಮ್ಮ ಕನ್ನಡದ ಸಂಗೀತ ಸಾಂಪ್ರದಾಯದಿಂದ ಅಂದ್ರೆ ಅದೊಂದು ಹೆಮ್ಮೆ ಪಡುತ್ತೆ. ಹೌದು, ತುಂಬಾ ಖುಷಿ ವಿಚಾರ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ, ಇನ್ನಷ್ಟು ವಿಚಾರಗಳನ್ನ ನಮ್ಮ ಜೊತೆ ಮಾತಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, MS ಸುಬ್ಬಲಕ್ಷ್ಮಿ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ವೆಂಕಟೇಶ್ವರ ಸುಪ್ರಭಾತದಿಂದ ಇವ್ರು ಗಳಿಸಿರ್ತಕ್ಕಂಥ ಜನಪ್ರಿಯತೆ ಇವತ್ತು ಅವರು ನಮ್ಮ ಜೊತೆ ಇಲ್ಲ. ಆದರೂ ಕೂಡ ದೇಶ ವಿದೇಶಗಳಲ್ಲಿ ಸೇರಿದಂತೆ ಆ ಅಮ್ಮವರ ಒಂದು ಧ್ವನಿ ಅಂತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಸೊ ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್, ತಮ್ಮ ಹೆಸರು? ಮಂಜುಳಾ ಮೇಡಮ್, ದಯವಿಟ್ಟು ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ. ಓಕೆ, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಮೇಡಮ್. ಕಮ್ಮಿ ಮಾಡಿದೇವ್ರಿ. ಅಲ್ಲ, ಮ್ಯೂಟ್ ಮಾಡಿಬಿಡಿ, ಪೂರ್ತಿಯಾಗಿ ಮ್ಯೂಟ್ ಮಾಡಿಬಿಡಿ. ಹಾಂ, ಓಕೆ ಮಾ. ಹೇಳಿ ಮಾ, ತಿಂಡಿ ಆಯ್ತಾ? ಹ್ಞೂನ್ರಿ, ಆಯ್ತ್ರಿ. ನಿಮ್ದು ಆಯ್ತಾ ಟಿಫನ್? ಇಲ್ಲ ಮೇಡಮ್, ಈಗ ನಿಮ್ಮ ಮನೆಗೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂತಲೇ ಇರ್ತೀರಿ, ಬರ್ರಿ ಒಂದ್ಸರಿ. ಖಂಡಿತ ಬರ್ತೀನಿ ಮೇಡಮ್. ಟಿವಿ ನೋಡ್ತಾ ಇದ್ದೀರಾ? ಟಿವಿ ನೋಡ್ತಾ ಇದ್ದೇವ್ರಿ. ನಾವು ಇವತ್ತು ಆನಂದ ಗುರುಜಿಯವರ ಹುಟ್ಟಿದಬ್ಬ ಶುಭಾಶಯ ಹೇಳಕ್ಕೆ ಮಾಡಿದೆ ಕಣ್ರಿ. ಓಕೆ. ಆನಂದ್ ಗುರುಜಿ ಅವರು ಅಂದ್ರೆ ಅವ್ರ ಫ್ಯಾನ್ ಫಾಲೋವರ್ಸ್ ನೀವು? ಹೌದ್ರಿ, ಫೇವರೆಟ್ ರೀ. ಅವ್ರು ಎಷ್ಟು ಜನಕ್ಕೆ ಎಲ್ಲ ಅನುಕೂಲ ಮಾಡಿದ್ದಾರೆ. ನಮ್ಮ ಹೆಣ್ಮಕ್ಳು ಇಡೀ ಎಲ್ಲ ಎಷ್ಟು ಕರ್ನಾಟಕದಲ್ಲಿ ತಿಳ್ಕೊಂಡಿದ್ದಾರೆ. ಅವ್ರದ್ದು ಎಷ್ಟು ಹೇಳಿದ್ರು ಸಾಲದೆ. ಅವ್ರದ್ದು ಅಂತ ಗುರುಗಳು ಬೇಕ್ರಿ, ಎಲ್ಲಾ ಕಡೆಗೂ ಇರ್ಬೇಕು. ಇಲ್ಲಿ ಅಂತ ಅಲ್ಲ ನಾವು ಹೇಳೋದು, ಎಲ್ಲರಿಗೂ ಒಳ್ಳೇದ್ ಬಯಸ್ತಾ ಇದಾರೆ ಅವರು. ಹೌದು. ಅವ್ರದೇ ಒಂದು ಆಶ್ರಮ ಮಾಡಿ ಅಷ್ಟು ಚೆನ್ನಾಗಿ ಆಶ್ರಮ ಮಾಡಿದಾರೆ ಸರ್. ಬೆಂಗಳೂರಲ್ಲಿ ನೋಡ್ ಬಂದಿದ್ದೀವಿ. ಹೋಗಿದ್ರಾ? ಜನಗಳಿಗೆ ಎಲ್ಲಾ ಅನುಕೂಲ ಆಗೈತೆ ಅವರಿಂದ. ಇಂಥವ್ರು ನಮ್ಮ ದೇಶಕ್ಕೆ ಎಲ್ಲ ರಾಜ್ಯದಲ್ಲೂ ಒಬ್ಬೊಬ್ರು ಬೇಕು ನೋಡ್ರಿ ಇಂಥವ್ರು. ಅವ್ರ ಆಶ್ರಮಕ್ಕೆ ಹೋಗಿದ್ರಾ? ಹ್ಞೂನ್ರಿ, ಆಶ್ರಮಕ್ಕೆ ಹೋಗಿದ್ದೀವಿ. ಅವರ ಆಶೀರ್ವಾದ ತಗೊಂಡ್ಬಂದಿದ್ದೀವಿ. ಒಳ್ಳೇದಾಗ್ಲಿ ಮಾ. ಅವ್ರದ್ದು ಇವತ್ತು ಹುಟ್ಟಿದ್ದಿನ ಅಲ್ವಾ, ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದ್ವಿ. ಎಲ್ಲರಿಗೂ ಅನುಕೂಲ ಆಗ್ಲಿ. ಅವ್ರಿಗೂ ನಮ್ದು ಇನ್ನು ಹೇಳ್ತೇವೆ. ಫೋನ್ ಬೆಳಗ್ಗೆ ಸಿಗ್ಲಿಲ್ಲ ಸರ್ ನಮಗೆ ಅವಾಗೆ ಮಾಡಕ್ಕೆ. ತುಂಬಾ ಜನ ಅಲ್ವಾ, ಹಂಗಾಗಿ ಸಾಯಂಕಾಲ ಫಂಕ್ಷನ್ ಜೋರಾಗಿ ಇಟ್ಕೊಂಡಿದ್ದಾರೆ ಬೆಂಗಳೂರಲ್ಲಿ. ಎಷ್ಟನೇ ವರ್ಷದ ಹುಟ್ಟಿದಬ್ಬ ಅಮ್ಮ ಅವ್ರದ್ದು? ಇವತ್ತು ಎಷ್ಟನೇ ವರ್ಷದ್ದು ಅಂದ್ರೆ ಅವ್ರದ್ದು 75 ಸರ್. 75? ಓಕೆ. ಸೊ ಒಳ್ಳೇದಾಗ್ಲಿ. ಆನಂದ್ ಗುರುಜಿ ಅವರಿಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದನೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ. ಸೊ ನಿಮ್ಮ ಕಡೆಯಿಂದನೂ ಕೂಡ ತಿಳಿಸಿಮ್ಮ, ಒಳ್ಳೇದಾಗ್ಲಿ. ಎಲ್ರಿಗೂ ಒಳ್ಳೇದನ್ನ ಮಾಡ್ತಾ ಇದ್ರಿ ಅಂತ ಕೇಳಿದ್ರೆ ನಮಗೂ ನಿಜವಾಗ್ಲೂ ಖುಷಿ ಆಗತ್ತೆ. ಎಲ್ಲರಿಗೂ ಒಳ್ಳೇದಾಗ್ಬೇಕ್ರಿ. ನಾನು ಅನ್ನೋದು ಮನುಷ್ಯನಲ್ಲಿ ಬರಬಾರ್ದು. ಅದು ಎಲ್ಲ ಹೊರಟೋದ್ರೆ ನಮ್ ಪ್ರಪಂಚ ನಿಜವಾಗ್ಲೂ ಚೆನ್ನಾಗಿರುತ್ತ್ರಿ, ಜನಗಳು ಚೆನ್ನಾಗಿರ್ತಾರೆ. ಹೌದು. ಆದ್ರೂ ನಾನು ಅಂತ ಬರ್ತಾ ಇತ್ತಲ್ಲ, ನೀವು ನಾನ್ ಮಾಡಿದೆ ಅಂತ ಅದ್ ಬರಬಾರ್ದು. ಅದು ನಿಮ್ಮಂತ ದೊಡ್ಡವ್ರು ಎಲ್ರಿಗೂ ಹೇಳ್ಬೇಕು. ಜನ ಸರ್ ಒಬ್ರು ಸಹಾಯ ಮಾಡಿದ್ರೆ ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು, ಆತರ ಮಾಡ್ತಿದ್ರು. ಈಗ ಹಂಗಲ್ಲ. ನಾವ್ ಒಂದ್ ಸ್ವಲ್ಪ ಏನೇ ಮಾಡಿದ್ರು ನಾವ್ ಮಾಡಿದ್ವಿ ಅಂತ ಹೇಳ್ಕೊಂತಾರೆ. ಅದನ್ನ ಕೇಳೇ ಸಾಕಾಗ್ತದ ಸರ್ ಈಗ. ಹೌದಾ? ಹೌದು.
ನಿಮ್ಮಂತರು ನಮಿಗೂ ಬೇಕು, ಯಾಕೆ ಟಿವಿಯಲ್ಲಿ ನೋಡ್ರಿ ಅಷ್ಟ್ ಚೆನ್ನಾಗಿ ನೀವು ಮಾತಾಡ್ತೀರಿ, ಎಲ್ಲರೂ ಇದನ್ನು ಹೇಳ್ತೀರಿ, ಎಲ್ಲ ತಿಳ್ಕೊಳ ಅಂತವೇ ಮೆಥಡ್ ಕೂಡ ಹೇಳ್ಕೊಡ್ತೀರಿ. ನಿಮ್ಮ ಆಶೀರ್ವಾದ ಅಮ್ಮ. ನಿಮಗೂ ನಮ್ಗೆ ದೇವರ ಆಶೀರ್ವಾದ ಕೊಡ್ಲಪ್ಪ ಶಿವಪ್ಪ, ಹಿಂಗೆ ಚೆನ್ನಾಗಿ. ಥ್ಯಾಂಕ್ ಯು ಮಾ. ನಿಮ್ಮ ಪ್ರೀತಿ ಆಶೀರ್ವಾದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಅನಂತ ಹುಣ್ಣಿಮೆ ದಿವಸ ಇವತ್ತು. ಹೌದು ಮಾ. ಸೊ ತುಂಬಾ ಖುಷಿ ಆಯ್ತು ಮಾ. ಸೊ ಟಿವಿ ನೋಡ್ತಾ ಇದ್ರೆ ನಾನು ಪ್ರಶ್ನೆ ಕೇಳ್ಬೋದಾ ಅಮ್ಮ? ಕೇಳ್ರಿ. ಉತ್ತರವನ್ನ 30 ಸೆಕೆಂಡಲ್ಲಿ ಹೇಳ್ಬೇಕು ಮಾ. ಆಗ್ಬೋದಾ? ಸೊ ಭಾರತದ ರಾಷ್ಟ್ರೀಯ ನದಿ ಯಾವುದು ಅಂತ ಅಮ್ಮ ಪ್ರಶ್ನೆ. ನರ್ಮದಾ ನದಿ, ಯಮುನಾ ನದಿ, ಕಾವೇರಿ ನದಿ, ಗಂಗಾ ನದಿ. ಉತ್ತರವನ್ನು ಹೇಳ್ಬೋದಾ? ಭಾರತದ ರಾಷ್ಟ್ರ ನದಿ ಯಾವುದು? ರಾಷ್ಟ್ರೀಯ ನದಿ ಯಾವುದು ಅಂತ ಪ್ರಶ್ನೆ ಅಮ್ಮ. ಕಾವೇರಿ ಸರ್. ಕಾವೇರಿನಾ? ಓಕೆ, ನೋಡ್ತೀನಿ ಅಮ್ಮ ಉತ್ತರ ಸರಿಯಾಗಿದ್ಯಾ ಇಲ್ವಾ ಅಂತ ಆಮೇಲೆ ನಾನು ಹೇಳ್ತೀನಿ. ಓಕೆನಾ? ಓಕೆ ಮಾ, ನೀವು ಕರೆ ಮಾಡಿದಕ್ಕೆ ತುಂಬಾ ಖುಷಿ ಆಯ್ತು. ಹೀಗೆ ಕರೆ ಮಾಡ್ತಾ ಇರಿ ಮಾ. ನಮಸ್ಕಾರ ಅಮ್ಮ. ಥ್ಯಾಂಕ್ ಯು. ನಮಸ್ಕಾರ. ಖಂಡಿತ ಬರ್ತೀನಿ. ಆಯ್ತು ಮಾ, ಖಂಡಿತ ಬರ್ತೀನಿ ಮಾ, ಖಂಡಿತ. ನಮಸ್ತೆ ಅಮ್ಮ. ಎಸ್ ವೀಕ್ಷಕರೇ, ಅಮ್ಮ ಕರೆ ಮಾಡಿದ್ರು. ಬಟ್ ಕಾವೇರಿ ನದಿ ನಮ್ಮ ಕರ್ನಾಟಕದ ಜೀವನದಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಭಾರತದ ರಾಷ್ಟ್ರೀಯ ನದಿ ಅದು ಅಲ್ಲ. ಇರಲಿ, ಅವರು ಒಂದು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಮತ್ತೆ ಯಾರಾದರೂ ಕಾಲ್ ಮಾಡಿದ್ರೆ ಅವ್ರು ಯಾರು ಕರೆ ಮಾಡ್ತಾರೆ ಅವ್ರ ಹತ್ರ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಸೊ ಆ ಪ್ರಶ್ನೆ ಹಾಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ನಾನಾಗಲೇ ಹೇಳ್ತಾ ಇದ್ದೆ, ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ವಿನಯ್ ಕುಮಾರ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಓಕೆ, ತಿಂಡಿ ಆಯ್ತಾ ವಿನಯ್ ಸರ್? ಇಲ್ಲ ಸರ್. ಓಕೆ ವಿನಯ್ ಸರ್, ಟಿವಿ ನೋಡ್ತಾ ಇದ್ದೀರಾ? ಸರ್. ಓಕೆ, ಸೊ ಪ್ರಶ್ನೆ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ ಸರ್. ಎಸ್ ಸರ್, ಕ್ವಿಕ್ ಆಗಿ 30 ಸೆಕೆಂಡ್ಸ್ ಅಲ್ಲಿ ಉತ್ತರ ಹೇಳಬೇಕು ಸರ್. ಭಾರತದ ರಾಷ್ಟ್ರೀಯ ನದಿ ಯಾವುದು? ನರ್ಮದಾ, ಯಮುನಾ, ಕಾವೇರಿ, ಗಂಗಾ. ಯಮುನಾ. ಶೋರಾ? ಓಕೆ ಸರ್, ನಾನು ಉತ್ತರವನ್ನ ಅನಂತರದಲ್ಲಿ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ಸರ್. ಎಸ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ವಿನಯ್ ಕುಮಾರ್ ಸರ್ ಅವರು ಕರೆ ಮಾಡಿದ್ರು. ಅವರು ರಾಷ್ಟ್ರೀಯ ನದಿ ಯಮುನಾ ಅಂತ ಹೇಳಿದ್ರು. ಸೊ ಒನ್ಸ್ ಅಗೈನ್ ಸಾರಿ ವಿನಯ್ ಸರ್, ಯಮುನಾ ನದಿ ಅಲ್ಲ. ನೋಡೋಣ ಮತ್ತೆ ಯಾರು ಕರೆ ಮಾಡ್ತಾರೆ, ಅವರು ಸರಿ ಉತ್ತರವನ್ನು ಹೇಳ್ತಾರೆ ಅಂತ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ತೆ, ತಮ್ಮ ಹೆಸರು? ಆಕಾಶ್. ಆಕಾಶ್, ಎಲ್ಲಿಂದ ಕರೆ ಮಾಡ್ತಿದ್ರಿ ಆಕಾಶ್ ಅವರೇ? ಸರ್ ನಲ್ಕುದ್ರೆ ಸರ್. ನಲ್ಕುದ್ರೆ. ಓಕೆ, ತಿಂಡಿ ಆಯ್ತಾ ಆಕಾಶ್ ಅವರೇ? ಸರ್ ಆಯ್ತು, ನಿಮ್ದು? ಇಲ್ಲ ರೀ, ಮಾಡಬೇಕು. ಏನು ಓದ್ತಾ ಇದ್ದೀರಿ? ಸರ್ ITM ಮುಗಿಸಿದ್ವಿ ಸರ್. ಓಕೆ, ಈಗ ಇವಾಗ ಜಾಬಿಗೆ ಅಪ್ಲೈ ಮಾಡಕ್ ಸರ್. ಜಾಬ್ಗೆ ಅಪ್ಲೈ ಮಾಡಿದ್ದೀರಾ, ಮಾಡಬೇಕಾ? ಮಾಡ್ಬೇಕು ಸರ್. ಮಾಡಿ ಮಾಡಿ, ಒಳ್ಳೇದಾಗ್ಲಿ. ಸೆಪ್ಟೆಂಬರ್ 16ನೇ ತಾರೀಕು ಹ್ಞೂ ಸರ್. ದಾವಣಗೆರೆಯಲ್ಲಿ ಒಂದು ಉದ್ಯೋಗ ಮೇಳ ಇದೆ, ಮಿಸ್ ಮಾಡದೆ ಹೋಗಿ ಅಟೆಂಡ್ ಆಗಿ. ತುಂಬಾ ಕಂಪ್ನಿಯವ್ರು ಬರ್ತಾ ಇದ್ದಾರೆ. ಸರಿ ಸರ್, ಹೋಗ್ತೀವಿ ಸರ್. ದಾವಣಗೆರೆ ಜಿಲ್ಲಾಡಳಿತದಲ್ಲಿದೆ, ಉದ್ಯೋಗ ವಿನಿಮಯ ಕಚೇರಿಯಲ್ಲಿದೆ. ಹ್ಞೂ ಸರ್. ಸೊ ಮಿಸ್ ಮಾಡದೆ ಹೋಗಿ, ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿ. ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ ನಿಮಗೆ. ಸರ್ ಥ್ಯಾಂಕ್ ಯು ಸರ್. ಓಕೆ ಫೈನ್. ಟಿವಿ ನೋಡ್ತಾ ಇದ್ದೀರಿ ಈಗ? ಹ್ಞೂ ಸರ್, ನೋಡ್ತಾ ಇದೀವಿ ಸರ್. ಓಕೆ, ಪ್ರಶ್ನೆ ಕ್ವಿಕ್ ಆಗಿ ಹೇಳ್ತೀನಿ, ಉತ್ತರವನ್ನ 30 ಸೆಕೆಂಡ್ಸ್ ಅಲ್ಲಿ ಹೇಳ್ಬೇಕು. ಓಕೆನಾ? ಹ್ಞೂ ಸರ್. ಭಾರತದ ರಾಷ್ಟ್ರೀಯ ನದಿ ಯಾವುದು ಅಂತ ನಿಮ್ಮ ಆಪ್ಷನ್ಸ್ ಬಂದು ನರ್ಮದಾ, ಯಮುನಾ, ಕಾವೇರಿ, ಗಂಗಾ. ಕ್ವಿಕ್ ಆಗಿ ಹೇಳ್ಬೇಕು. ಗಂಗಾ ಸರ್. ಗಂಗಾ. ಹೇಗೆ ಹೇಳ್ತೀರಿ ಗಂಗಾ ಅಂತ? ಸರ್ ಓದಿದ್ವಿ ಸರ್, ಹಂಗಾಗಿ. ಎಲ್ಲಿ ಓದಿದ್ರಿ, ಯಾವಾಗ ಓದಿದ್ರಿ? ಸರ್ ಸೆಕೆಂಡ್ PUC ಮೇಲೆ ಆರ್ಟ್ಸ್ ಹಚ್ಚಿದ್ವಿ ಸರ್, ಅಲ್ಲಿ ಓದಿದ್ವಿ ಸರ್. ಓಹ್ ಸೂಪರ್ ಸೂಪರ್ ಸೂಪರ್. ಸೊ ಕೊನೆಗೂ ನಮ್ಮ ಪ್ರಶ್ನೆಗೆ ಸರಿ ಉತ್ತರ ಸಿಕ್ತು. ರಾಷ್ಟ್ರೀಯ ನದಿ ಅಂತಕ್ಕಂಥದ್ದು ಗಂಗಾ ನದಿ. ಹಲವಾರು ಜೀವಗಳನ್ನು ತನ್ನ ಒಡಲಲ್ಲಿ ಇಟ್ಕೊಂಡು ಲಕ್ಷಾಂತರ ಜನರಿಗೆ ಪ್ರತಿನಿತ್ಯ ನೀರನ್ನು ಉಣಿಸ್ತಕ್ಕಂಥ ಮಹಾತಾಯಿ ಗಂಗಾ ನದಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಸೊ ನಿಮ್ಮ ಜಾಬ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಗುಡ್ ಡೇ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇವತ್ತು ಗಂಗಾ ನದಿ ಬಹುಶಃ ಎಲ್ಲೋ ಒಂದು ಕಡೆ ಒಂದಷ್ಟು ಕಲುಷಿತಗೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಕಾರಣ ಮತ್ತಿನ್ಯಾರೂ ಅಲ್ಲ, ನಾವೆಲ್ಲ ಮನುಷ್ಯರೇ. ಹೋಗ್ತೀವಿ, ಅಲ್ಲಿ ಬೇಡದೇ ಇರತಕ್ಕಂಥ ಪೂಜೆ ಪುನಸ್ಕಾರಗಳ ಹೆಸರಲ್ಲಿ ಬೇಡದಿರತಕ್ಕಂಥ ಕಸವನ್ನು, ತ್ಯಾಜ್ಯವನ್ನು ನದಿಯ ಒಂದು ಎಡ್ಜಲ್ಲಿ ಹಾಕ್ಬಿಡ್ತೀವಿ. ಅದು ತಪ್ಪು. ದಯವಿಟ್ಟು ನದಿಗೆ ಬೇಡದಿರ್ತಕ್ಕಂಥ ಯಾವ ಪದಾರ್ಥನೂ ಎಸಿಬೇಡಿ ಅಂತ ಸಾಕಷ್ಟು ಸರ್ಕಾರದಿಂದ ಕೇಳ್ಕೊಳ್ತಾ ಇದ್ದಾರೆ, ಸಂಘ ಸಂಸ್ಥೆಗಳಿಂದ ಕೇಳ್ಕೊಳ್ತಾ ಇದ್ದಾರೆ. ಏಕೆಂದರೆ ಗಂಗಾ ನದಿ ಅಂತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ನದಿ. ನಮ್ಮ ಲಕ್ಷಾಂತರ ಜನರಿಗೆ ಸರಿಸುಮಾರಾಗಿ 3-4 ಜಿಲ್ಲೆಗಳಿಗೆ ಆ ಗಂಗಾ ನದಿಯ ನೀರು ಹರಿದು ಬರುತ್ತೆ ಅಂತ ಹೇಳಲಾಗತ್ತೆ.
ಸೊ ಕೋಟ್ಯಾಂತರ ಜನ ಆ ಗಂಗಾ ನದಿಯನ್ನು ನಂಬ್ಕೊಂಡು ಬದುಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಲ್ಲಿಂದ ಸಾಕಷ್ಟು ಪ್ರಮಾಣದಲ್ಲಿ ಜಲಚರ ಪ್ರಾಣಿಗಳಾಗಿರ್ಬೋದು, ಸಾಕಷ್ಟು ಲಕ್ಷಾಂತರ ಎಕರೆಗೆ ಅದೇ ನೀರನ್ನು ಬಳಸ್ತಾರೆ, ಬೆಳೆಯಲಿಕ್ಕೆ, ಕುಡಿಲಿಕ್ಕೆ, ಬಳಸಲಿಕ್ಕೆ. ಸೊ ದಯವಿಟ್ಟು ಆ ಪ್ರಾಂತ್ಯದ ಜನರು ಆ ಗಂಗಾ ನದಿಯನ್ನು ಉಳಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಎಲ್ಲರ ಕರ್ತವ್ಯ. ಅದ್ರ ಜೊತೆಗೆ ನಮ್ಮಲ್ಲೂ ಕೂಡ ಸಾಕಷ್ಟು ನದಿ ಇದೆ. ನಮ್ಮಲ್ಲಿ ತುಂಗಭದ್ರಾ ನದಿ ಹರಿಯುತ್ತೆ, ಈ ಕಡೆ ಭದ್ರಾ ನದಿ ಹರಿಯುತ್ತೆ. ಸೊ ಎಲ್ಲೂ ಕೂಡ ದಯವಿಟ್ಟು ಸ್ವಚ್ಛತೆಗೆ ಭಂಗ ಬರದೇ ಇರೋದು ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ, ತಮ್ಮ ಹೆಸರು? ಸತೀಶ್ ಅಂತ ಹೇಳಿ. ಸತೀಶ್, ಎಲ್ಲಿಂದ ಕರೆ ಮಾಡ್ತಾ ಇರೋದು ಸರ್? ಕುಂದೂರಿಂದ. ಕುಂದೂರು, ಓಕೆ. ಸತೀಶ್ ಸರ್, ಏನು ಮಾಡ್ತಾ ಇದ್ರಿ ತಾವು? ನಾವು ಹೋಟೆಲ್ ಬಿಸ್ನೆಸ್ ಸರ್. ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಹೌದು. ಓಕೆ, ಏನು ಹೋಟೆಲ್ ಸರ್? ಎಗ್ರೇಸ್ ಅಂಗಡಿ. ಎಗ್ರೇಸ್ ಅಂಗಡಿ. ಓಕೆ, ಲಾಸ್ಟ್ ಟೈಮ್ ಕಾಲ್ ಮಾಡಿದ್ರಿ ಅಲ್ವಾ ನನ್ನ ಹತ್ರ? ಹೌದು ಹೌದು. ಓಕೆ ಓಕೆ. ಸೊ ಹೇಗೆ ನಡೀತಾ ಇದೆ ಸರ್ ಬಿಸ್ನೆಸ್ ಎಲ್ಲ? ಶ್ರಾವಣ ಮುಗೀತು, ಜ್ವರ ಈಗ? ಹಾ, ಜೋರಿದೆ, ಸ್ವಲ್ಪ ನಡೀತಾ ಇದೆ ಸರ್ ಚೆನ್ನಾಗಿ. ವೆರಿ ಗುಡ್ ಸರ್, ವೆರಿ ಗುಡ್. ಒಳ್ಳೇದಾಗಲಿ, ಒಳ್ಳೆ ಬಿಸ್ನೆಸ್ಸನ್ನು ಮಾಡಿ, ಸೊ ಸಾಕಷ್ಟು ಹೆಸರನ್ನು ಕೂಡ ಸಂಪಾದನೆ ಮಾಡಿ ಸರ್. ಓಕೆ ಸರ್. ಏಕೆಂದರೆ ಅನ್ನಪೂರ್ಣೇಶ್ವರಿ ಪುತ್ರರು ನೀವು, ಹಸ್ಕೊಂಡು ಬಂದಿರತಕ್ಕಂಥ ಒಂದು ಜನರಿಗೆ ಹೊಟ್ಟೆ ತುಂಬಿಸೋ ಕೆಲಸ ಮಾಡ್ತಾ ಇದ್ದೀರಿ. ಒಳ್ಳೇದಾಗಲಿ. ಎಸ್ ಸರ್. ಸರ್, ಟಿ ವಿ ನೋಡ್ತಾ ಇದ್ದೀರಾ? ಹಾಂ ಸರ್, ಟಿವಿ ನೋಡ್ತಾ ಇದ್ದೀನಿ. ಓಕೆ, ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ? ಹೌದು ಸರ್, ನಮ್ಮ ಅಳಿಯ ಇವತ್ತು ಬರ್ತಡೇ. ಓಕೆ. ತಿಪ್ಪೇಶ್ ಅಂತ ಹೇಳಿ. ಅವ್ರ ಹೆಸರು ಸರ್? ತಿಪ್ಪೇಶ್ ಅಂತ ಹೇಳಿ. ತಿಪ್ಪೇಶ್. ಓಕೆ ಓಕೆ, ನೀವೇ ಶುಭಾಶಯ ತಿಳಿಸ್ಬಿಡಿ ಸರ್, ನಾನು ಕೂಡ ತಿಳಿಸ್ತೀನಿ. ತಿಪ್ಪೇಶ್ ಹ್ಯಾಪಿ ಬರ್ತಡೇ. ಓಕೆ ಸರ್, ನಿಮ್ಮ ಅಳಿಯಾಗಿರ್ತಕ್ಕಂಥ ತಿಪ್ಪೇಶ್ ಅವರಿಗೆ ನಮ್ಮ ಕಡೆಯಿಂದನೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರೆಲ್ಲ ಕನಸುಗಳು ಈಡೇರಲಿ, ಅವ್ರ 100 ಕಾಲ ಹೀಗೆ ನಗ್ನಗ್ತಾ ಸಂತೋಷವಾಗಿ ಬಾಳಲಿ ಅಂತ ಕೇಳ್ಕೊಳ್ತೀನಿ ಸರ್. ಓಕೆ ಸರ್. ಎಸ್ ಸರ್. ಸರ್, ಈಗ ಕ್ವಿಕ್ಕಾಗಿ ಪ್ರಶ್ನೆಗೆ ಬಂದ್ಬಿಡೋಣ. ಪ್ರಶ್ನೆಯನ್ನು ಕೇಳಿದ 30 ಸೆಕೆಂಡ್ಸಲ್ಲಿ ನೀವು ಉತ್ತರ ಹೇಳಬೇಕು. ಹಾಂ ಸರ್. ಓಕೆನಾ? ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವ, 200 ರೂಪಾಯಿ ನೋಟಿನಲ್ಲಿ ಎಷ್ಟು ಭಾಷೆಗಳಿವೆ ಅಂತ? ಹಾಂ ಸರ್. 13, 12, 14, 15. ಸರಿಯಾದ ಉತ್ತರ ಯಾವುದು? ಕ್ವಿಕ್ಕಾಗಿ ಹೇಳಬೇಕು. 12. 12? ಹಾಂ. ಶೋರಾ? ಹಾಂ ಸರ್, ಶ್ಯೂರ್. ಹೇಗೆ ಹೇಳ್ತೀರಿ ಸರ್? ಅದು 200 ನೋಟ್ನಾಗ ಅಷ್ಟೇ ಸರ್. ಇದು ಏನೋ ನಮ್ಮ ರಾಜ್ಯದಲ್ಲಿ ಅದು ಹೇಳಕ್ ಬರ್ತಾನೆ ಸರ್ ನನಗೆ. ಹೇಳಿ ಹೇಳಿ, ಪರವಾಗಿಲ್ಲ. ಆದ್ರೂ ಓಕೆ, ಸೊ ನಿಮ್ಮ ಪ್ರಕಾರ 12 ಇರುತ್ತೆ ಅಂತ? ಹೌದು ಸರ್, ಹೌದು ಸರ್. ಓಕೆ, ನೋಡೋಣ ಸರಿಯಾಗಿದೆಯಾ ಉತ್ತರ ತಪ್ಪಾಗಿದೆಯಾ ಅಂತ ನಾನು ಆನಂತರದಲ್ಲಿ ಹೇಳ್ತೀನಿ. ಸೊ ಹೀಗೆ ಟಿ ವಿ ನೋಡ್ತಾ ಇರಿ ಸರ್, ಇದರಿಂದ ಸ್ವಲ್ಪ ಜನರಲ್ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತು ಡೈಲಿ ಕರೆ ಮಾಡ್ತಾ ಇರಿ, ನಮ್ಮ ಜೊತೆ ಒಂದಷ್ಟು ಮಾತಾಡ್ತಾ ಇರಿ ಸರ್, ಪ್ಲೀಸ್. ಓಕೆ ಸರ್, ಥ್ಯಾಂಕ್ಸ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ವೀಕ್ಷಕರೇ, ಈ ಪ್ರಶ್ನೆಗೆ ಸರಿ ಉತ್ತರ ಏನು ಅಂತ ನಾನು ಅನಂತರದಲ್ಲಿ ಹೇಳ್ತೀನಿ. ಇವತ್ತು ವಿಶೇಷವಾಗಿ ದಾವಣಗೆರೆ ನಗರದ ರಾಮಣ್ಕೋ ಸರ್ಕಲ್ನಲ್ಲಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಗಣೇಶ ವಿಸರ್ಜನೆ ಅಂಗವಾಗಿ. ಅದೇ ರೀತಿ ತೊಗಟವೀರ ಕಲ್ಯಾಣ ಮಂಟಪ ಒಂದು ವಿಶೇಷವಾಗಿರ್ತಕ್ಕಂಥ ಗಣಪತಿಯ ವಿಸರ್ಜನೆ ಸಲುವಾಗಿ ಕೂಡ ಇವತ್ತು ತೊಗಟವೀರ ಸಮಾಜದ ಒಂದು ಹತ್ತಿರ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದಾರೆ. ಸೊ ಬನ್ನಿ, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರು? ನಂದಿನಿ ಅಂತ. ನಂದಿನಿ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ದಾವಣಗೆರೆ. ದಾವಣಗೆರೆಯಿಂದ. ಏನು ಓದ್ತಾ ಇದ್ದೀರಾ, ಹೌಸ್ ವೈಫಾ ಮ್ಯಾಮ್? ಹೌಸ್ ವೈಫ್. ಹೌಸ್ ವೈಫಾ, ಓಕೆ. ಸೊ ಏನು ಮಾಡ್ತಿದ್ರಿ ಮೇಡಮ್ ಇವಾಗ ಸದ್ಯಕ್ಕೆ? ತಿಂಡಿ ಆಯ್ತಾ? ಆಯ್ತು ಸರ್, ಪಲಾವ್ ಮಾಡಿದ್ದೆ, ಆಯ್ತು. ಪಲಾವ್? ವಾವ್, ಸೂಪರ್. ಪಲಾವ್ಗೆ ಏನು ಮೊಸರು ಬಜ್ಜಿ ಕಾಂಬಿನೇಷನ್ ಹೇಗೆ? ಓಕೆ, ಫೈನ್. ಸೊ ಫ್ರೀ ಟೈಮಲ್ಲಿ ಏನು ಮಾಡ್ತಿರ್ತೀರಿ ಮೇಡಮ್? ಸರ್, ಕೆಲ್ಸನೇ ಹಾಕೋದು ಸರ್ ಮನೆಗೆ, ದನ. ಹೌದಾ? ಎಷ್ಟು ಜನ ಮಕ್ಕಳು? ಇನ್ನು ಇಲ್ಲ ಸರ್, ಅದ್ರ ಬಗ್ಗೆ ಪೂಜೆ ಅಂತ ಮಾಡ್ಸಕ್ ಹೇಳಿದ್ರ. ಓಕೆ. 3 ವರ್ಷ 4 ವರ್ಷ ಆಯ್ತು. 4 ವರ್ಷ ಆಯ್ತಾ? ಡೋಂಟ್ ವರಿ ಮಾ, ಅದು ಬೇಗ ಆಗಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೀವಿ. ಫೈನ್. ಟಿವಿ ನೋಡ್ತಾ ಇದ್ದೀರಾ ಈಗ? ಕಾಳಸ್ತಿ ಸರ್, ಅವತ್ತು ಒಂದ್ಸರಿ ಫೋನ್ ಮಾಡಿದ್ವಲ್ಲ. ಹಾಂ ಮೇಡಮ್, ಗೊತ್ತಾಯ್ತು. ಅದೇ ಕಾಳಸ್ತಿಗೆ ಹೋಗ್ಬೋದಂತ, ಮಳೆ ಇತ್ತಲ್ಲ ಅವಾಗ. ಹಾಂ, ಇವಾಗ ಹೋಗಿ ಬನ್ನಿ ಮಾ, ಮಳೆ ಹೇಗಿದ್ರು ನಿಂತಿದೆ. ಸೊ ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ಪೂಜೆ ಮಾಡಿಸಿ. 6 ತಿಂಗಳು ಸರ್ ನಾವು ಹೋಗು ಅಂತ ಅಲ್ಲಿ ಹಿಂದಿ ಏನೋ ತೆಲುಗು ಏನೋ ಮಾತಾಡ್ತಾರಂತ. ತೆಲುಗು ಮಾತಾಡ್ತಾರಮ್ಮ. ಅಲ್ಲಿ ಒಬ್ರು ಯಾರ ಜೊತೆಗೆ ಇರ್ಬೇಕು ಅಂತ ಅವ್ರನ್ನ ಇದ್ ಮಾಡಿದ್ವಿ, ಅವ್ರೇನೋ ಬರ್ತಾ ಇಲ್ಲ. ಓಕೆ ಓಕೆ, ಸಾಧ್ಯವಾದ್ರೆ ನಮ್ಮ ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ ಅಲ್ಲ, ಅಲ್ಲೇ ಎಲ್ಲ ಒಳ್ಳೆ ಪೂಜೆ ಮಾಡಿಸ್ತಾರೆ. ಅಲ್ಲಿ ಎಲ್ಲೋ ಗೊತ್ತಿಲ್ಲದೆ ಇರೋ ಕೇಳ್ದಾಗ ಅಲ್ಲಿ ಮಾಡಿಸ್ರಿ ಅಂದಿದ್ರು. ಆಯ್ತು, ಅಲ್ಲಿ ನಿಮ್ಗೆ ಹೇಳಿದ್ರೆ ಅಲ್ಲಿ ಮಾಡಿಸಿ. ಯಾಕೆಂದ್ರೆ ಗೊತ್ತು ಗುರು ಇಲ್ದೇ ಇರೋ ಹತ್ರ ಹೋಗ್ಬಿಟ್ಟು ಸಮಸ್ಯೆ ಮಾಡ್ಕೊಳೋ ಬದಲು ನಮ್ಮ ಸುಬ್ರಹ್ಮಣ್ಯದಲ್ಲೇ ತುಂಬಾ ಚೆನ್ನಾಗಿ ಮಾಡ್ತಾರೆ, ಒಳ್ಳೊಳ್ಳೆ ಅರ್ಚಕರಿದ್ದಾರೆ. ಅಲ್ಲಿ ಹೋಗಿ ಬಂದಿದೆ ಸರ್.
ಅಲ್ಲೂ ಹೋಗಿ ಪೂಜೆ ಮಾಡಿಸಿ ಬಂದಿದ್ವಿ. ಓಕೆ ಓಕೆ, ಆಗಲಿಮ್ಮ, ಒಳ್ಳೇದಾಗಲಿ. ನಾವು ಕೂಡ ಪ್ರೇ ಮಾಡ್ತೀವಿ ಆದಷ್ಟು ಬೇಗ ಭಗವಂತ ನಿಮಗೆ ಸಂತಾನವನ್ನು ಕರುಣಿಸ್ಲಿ ಅಂಥೇಳಿ. ಓಕೆ, ಟಿ ವಿ ನೋಡ್ತಾ ಇದ್ದೀರಮ್ಮ? ಟಿವಿ ಇಲ್ಲ ಸರ್. ಓಕೆ, ಈಗ ಪ್ರಶ್ನೆ ಕೇಳಿದರೆ ಉತ್ತರ ಹೇಳ್ತೀರಾ? ಯಾತ್ರ ಬಗ್ಗೆ ಸರ್? ಓಕೆ, ಬಹುಶಃ ನಿಮ್ಗೆ ಪ್ರಶ್ನೆಗಳು ಅದು ಕಾಣಲ್ಲ ಅನ್ಸುತ್ತೆ, ನೀವು ಟಿ ವಿ ನೋಡ್ತಾ ಇಲ್ಲ ಅಂದರೆ. ಫೈನ್, ನೋ ಇಶ್ಯೂಸ್. ಇನ್ನೊಂದ್ಸರಿ ಕರೆ ಮಾಡಿ ಮಾತಾಡೋಣ. ಸೊ ಒಳ್ಳೇದಾಗಲಿ, ಆದಷ್ಟು ಬೇಗ ಹೋಗಿ ಬನ್ನಿಮ್ಮ ಕಾಳಹಸ್ತಿಗೆ. ಓಕೆ, ಮತ್ತೆ ಯಾರಿಗಾರು ಶುಭಾಶಯ ಹೇಳಲಿಕ್ಕಿದೆಯಮ್ಮ? ಇಲ್ಲ ಸರ್. ಓಕೆ ಓಕೆಮ್ಮ, ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಲಿ. ಸರಿ ಸರ್. ಓಕೆ. ಎಸ್ ವೀಕ್ಷಕರೇ, ಮಕ್ಕಳು ಅಂತಕ್ಕಂಥದ್ದು ಎಲ್ಲ ಪೇರೆಂಟ್ಸ್ಗಳ ಒಂದು ಕನಸಾಗಿರುತ್ತೆ. ಸೊ ಮಕ್ಕಳಿಗೋಸ್ಕರ ಎಷ್ಟೊಂದು ಹಂಬಲ ಇಟ್ಕೊಂಡು ನೂರಾರು ದೇವರುಗಳಿಗೆ ಹೋಗ್ತಾರೆ, ನೂರಾರು ಪೂಜೆಗಳನ್ನ ಮಾಡಿಸ್ತಾರೆ, ನೂರಾರು ಹರಕೆಗಳನ್ನು ಹೊತ್ಕೋತಾರೆ. ಒಂದು ವೇಳೆ 24-25 ವರ್ಷ ಕಷ್ಟಪಟ್ಟು ಬೆಳೆಸಿರ್ತಕ್ಕಂಥ ಮಕ್ಕಳು ಕೊನೆಗೆ ಅಡ್ಡದಾರಿ ಹಿಡಿದುಬಿಟ್ರೆ ಪೇರೆಂಟ್ಸಿಗೆ ತುಂಬ ನೋವಾಗತ್ತೆ. ಆ ವಿಚಾರ ಮಾತಾಡೋದಕ್ಕಿಂತ ಮುಂಚೆ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ ಸರ್, ಟಿ ವಿ ವ್ಯಾಲಿ ಮ್ಯೂಟ್ ಮಾಡಿಬಿಡಿ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಭೀಮಾಶಂಕರ್ ಗಜಾಕುಶ್ ಅಂತ ಹೇಳಿ. ಭೀಮಾಶಂಕರ್. ಹಾಂ ಸರ್. ಓಕೆ ಓಕೆ ಸರ್, ಟಿ ವಿ ನೋಡ್ತಾ ಇದ್ದೀರಾ? ಹಾಂ, ನೋಡ್ತಾ ಇದ್ದೀವಿ. ಓಕೆ ಸರ್, ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಯಾರಿಗಾದ್ರು ಮತ್ತೆ ಶುಭಾಶಯ ಹೇಳಲಿಕ್ಕಿದೆಯಾ? ಏನಿಲ್ಲ ಸರ್, ಎಲ್ಲ ಆರಾಮ. ಓಕೆ ಓಕೆ, ಹಬ್ಬ ಜೋರಾಗಿ ಸೆಲೆಬ್ರೇಟ್ ಮಾಡಿದ್ರಾ? ಹಾಂ ಸರ್. ಓಕೆ, ಗಣಪತಿ ಕೂರಿಸಿದ್ರಾ ಸರ್? ಇಲ್ಲ ಸರ್, ನಮ್ಮಲ್ಲಿ ಮನೆ ಗಣಪತಿ ಇಲ್ಲ. ಗಣಪತಿ ಇಲ್ಲ. ಓಕೆ ಓಕೆ. ಸೊ ಎಲ್ಲ ಕಡೆ ಒಳ್ಳೆ ಮಳೆ ಬರ್ತಾ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೌದು ಸರ್, ಎಲ್ಲ ಒಳ್ಳೇದಾಗಲಿ ಸರ್, ಜನರಿಗೆ ಬಹಳ ಒಳ್ಳೇದಾಗಲಿ. ಮತ್ತು ಒಳ್ಳೆ ಬೆಳೆಗಳು ಬರಲಿ, ಇದ್ದ ಕಷ್ಟಗಳನ್ನು ನಿವಾರಣೆ ಆಗಲಿ. ಓಕೆ. ಜನರ ಆಯುರ್ವೇದ ಕಾಪಾಡಲಿ. ಎಸ್ ಸರ್, ಒಳ್ಳೇದಾಗಲಿ ಸರ್, ನಿಮಗೂ ಕೂಡ ಒಳ್ಳೇದಾಗಲಿ. ಎಲ್ರಿಗೂ ಒಳ್ಳೇದನ್ನು ಬಯಸ್ತಾ ಇದ್ದೀರಿ. ಸೊ ಭಗವಂತ ನಿಮಗೂ ಕೂಡ ಒಳ್ಳೇದನ್ನು ಮಾಡಲಿ ಅಂತ ಪ್ರೇ ಮಾಡ್ತೀನಿ ಸರ್. ಓಕೆ ಸರ್. ಫೈನ್ ಸರ್, ನೇರವಾಗಿ ಪ್ರಶ್ನೆಗೆ ಬಂದ್ಬಿಡ್ತೀನಿ. ಹಾಂ ಸರ್. ಮುಂದೆ ನೀವು ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ 30 ಸೆಕೆಂಡ್ ಉತ್ತರ ಕೊಡಬೇಕು. ಅದೇ ಸರ್, 2000 ನೋಟ್ನಲ್ಲಿ 200 ರೂಪಾಯಿ, 200 ರೂಪಾಯಿ ನೋಟಲ್ಲಿ. 2000 ನೋಟ್ನಲ್ಲಿ 200 ರೂಪಾಯಿ 13 ಇದೆ ಸರ್. ಸರ್, 200 ರೂಪಾಯಿ ನೋಟು. ಹಾಂ ಸರ್, 200 ರೂಪಾಯಿ ಇದ್ರಿ. ಹಾಂ, 13 ಭಾಷೆಗಳಿದೆ. ಶೋರಾ? ಹಾಂ ಸರ್, ಶೋರ್ ಸರ್. ಓಕೆ ಓಕೆ ಸರ್, ನೋಡ್ತೀನಿ ನಾನು, ಅದಕ್ಕೆ ಸರಿಯಾದ ಉತ್ತರವನ್ನು ಸ್ವಲ್ಪ ಹೊತ್ತಿನಲ್ಲಿ ಹೇಳ್ತೀನಿ. ಓಕೆ, ಸೊ ಹೀಗೆ ನೋಡ್ತಾ ಇರಿ ಸರ್, ಟಿ ವಿ ನೋಡ್ತಾ ಇರಿ, V1 ವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇರಿ. ಸೊ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರಿ, ಮತ್ತು ನಮಗೆ ಕರೆ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಸರ್. ಓಕೆ ಸರ್, ಥ್ಯಾಂಕ್ಸ್ ಸರ್. ಮತ್ತು ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಕೂಡ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ಮತ್ತು ಯೂಟ್ಯೂಬಲ್ಲಿ ಕೂಡ ಅಪ್ಡೇಟ್ ಆಗುತ್ತೆ. ಓಕೆ ಓಕೆ ಸರ್. ಸೊ ನೀವು ಅಲ್ಲೂ ಕೂಡ ನೀವು ಮಾತಾಡಿದ್ದೀರಿ ಏನನ್ನ ಅಂತ ಕೇಳಿಸ್ಕೋಬಹುದು. ಹಾಂ ಸರ್ ಸರ್. ಮತ್ತೆ ಅಲ್ಲಿ ಕಾಮೆಂಟ್ ಕೂಡ ಹಾಕ್ಬೋದು ಸರ್, ನೀವು ನಿಮ್ಗೆ ಏನು ಅನ್ಸುತ್ತೆ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಹಾಂ, ಓಕೆ ಸರ್. ಓಕೆ. ಓಕೆ ಸರ್, ಓಕೆ, ನಮಸ್ತೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ. ಎಸ್ ವೀಕ್ಷಕರೇ, ಈಗ ಮುಂದಿನ ಕಾಲರ್ಗೆ ಹೋಗೋದಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೆ, ಇವತ್ತು ವಿಶೇಷವಾಗಿ ತುಂಬ ಕಡೆ ಅನ್ನ ಸಂತರ್ಪಣೆಯನ್ನು ನಡೆಸ್ತಾ ಇದ್ದಾರೆ. ಸೊ ಅವರು ಸಾಕಷ್ಟು ಖರ್ಚನ್ನು ಮಾಡಿ ಅನ್ನ ಸಂತರ್ಪಣೆಯನ್ನು ಅವರ ಪ್ರೀತಿಯ ಗಣೇಶನಿಗೋಸ್ಕರ ಮಾಡಿಸಿರ್ತಾರೆ. ಸೊ ದಯವಿಟ್ಟು ಎಲ್ಲರೂ ಹೋಗಿ ಪ್ರಸಾದ ತೆಗೆದುಕೊಳ್ಳಿ. ಆದರೆ ದಯವಿಟ್ಟು ಸಾರ್ವಜನಿಕ ಅನ್ನ ಸಂತರ್ಪಣೆ ಅನ್ನೋ ಕಾರಣಕ್ಕೆ ಹೆಂಗೆ ಊಟ ಮಾಡಿ ಪ್ರಸಾದವನ್ನು ವೇಸ್ಟ್ ಮಾಡಿಬಿಡಿ. ಏಕೆಂದರೆ ಇವತ್ತು ಹಸಿವಿನಿಂದ ಅದೆಷ್ಟೋ ಜನ ಸಾಯ್ತಾ ಇದ್ದಾರೆ. ಸೊ ನೀವು ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ಪ್ರಸಾದವನ್ನು ಖುಷಿಯಿಂದ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ. ರಾಮಣ್ಕೋ ಸರ್ಕಲಲ್ಲೂ ಕೂಡ ಅದ್ಧೂರಿಯಾಗಿ ಇವತ್ತು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ತೊಕ್ಟೆವೀರ ಕಲ್ಯಾಣ ಮಂಟಪ ವಿನೋಬ ನಗರ ಅಲ್ಲೂ ಕೂಡ ಅದ್ಧೂರಿಯಾಗಿರ್ತಕ್ಕಂಥ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಹೋಗಿ ಖುಷಿಯಿಂದ ದೇವರ ಪ್ರಸಾದವನ್ನು ತೆಗೆದುಕೊಳ್ಳಿ. ದೇವರ ಎಲ್ರಿಗೂ ಒಳ್ಳೇದು ಮಾಡಲಿ. ದಯವಿಟ್ಟು ಪ್ರಸಾದವನ್ನು ವೇಸ್ಟ್ ಮಾಡಬೇಡಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ದಾವಣಗೆರೆ. ಬಹುಶಃ ಕರೆ ಕಟ್ಟಾಯಿತು ಅಂತ ಅನಿಸುತ್ತೆ. ಫೈನ್, ನಾನು ಹೇಳ್ತಾ ಇದ್ದೆ, ತಂದೆ ತಾಯಿಯರು ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ಹದಡಿಯಿಂದ ಹನುಮಂತಪ್ಪ ಸರ್. ಸರ್ ಏನು ಮಾಡ್ತಾ ಇದ್ದೀರಿ? ಸರ್ ನಾವು ವ್ಯವಸಾಯ ಮಾಡ್ತೇವ್ರಿ. ಅಬ್ಬಾ, ನಮ್ಮ ದೇಶದ ಬೆನ್ನೆಲುಬು ರೈತರು. ಹ್ಞೂ ಸರ್, ರೈತರು. ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡಿ. ಏನ್ ಹಾಕಿದಿರಿ ಸರ್ ಹೊಲಕ್ಕೆ ಸರ್? ಹೊಲಕ್ಕೆ ಭತ್ತ ಮಾಡಿದೆ ಸರ್. ಭತ್ತ ಮಾಡಿದ್ದೀರಾ? ಚೆನ್ನಾಗಿದ್ಯಾ ಬೆಳೆ ಎಲ್ಲ? ಚೆನ್ನಾಗಿದೆ ಸರ್. ಒಂದು ರಿಕ್ವೆಸ್ಟ್, ಗಣಪತಿ ಹಬ್ಬದಾಗ
ಡಿಜಿ ಸೌಂಡ್ ಬಹಳ ಐತಿ ಸರ್. ಭಾಳ ಆಗಿದ್ಯಾ? ಎಲ್ಲ ಊರ್ ಕಡೆ ಇಲ್ಲಿ ಸಿಟಿಯಲ್ಲಿ ಎಲ್ಲ ಅದರಿಂದ ಸ್ವಲ್ಪ ವಯಸ್ಸಾದವರು ಚಿಕ್ಕ ಮಕ್ಕಳು ಆರ್ಟಿಗೆ ಸ್ವಲ್ಪ ಬಹಳ ತೊಂದರೆ ಆಗ್ತೈತಿ ಸರ್. ಇದನ್ನ ನಾನು ಕೂಡ ಡೈರೆಕ್ಟ್ ಆಗಿ ಫೇಸ್ ಮಾಡಿದ್ದೀನಿ. ರಿಕ್ವೆಸ್ಟ್, ಮುಂದುಟ್ಟ ಮಕ್ಳಿಗೂ ಗರ್ಭಿಣಿ ಮಕ್ಳಿಗೂ ಅದು ಡಕ್ ಏನ್ರಿ ಮನೆಯಲ್ಲಿ ಸಾಮಾನೆಲ್ಲ ಅದರ್ತಾವ. ನಿಜ ನಿಜ ಸರ್. ಸರ್ ಇದನ್ನ ನಾನು ವೈಯಕ್ತಿಕವಾಗಿ ಫೇಸ್ ಮಾಡಿದ್ದೀನಿ. ಅದರಿಂದ ನಿಮ್ಮ ಸೂಚನೆ ಅಥವಾ ಸಲಹೆ ಇದ್ರೆ ನನಗೆ ಸ್ವಲ್ಪ ತಿಳಿಸ್ಕೊಡ್ರಿ ಸರ್. ಖಂಡಿತವಾಗ್ಲೂ ನೀವು 100ಕ್ಕೆ 100ರಷ್ಟು ಸತ್ಯವನ್ನೇ ಹೇಳ್ತಾ ಇದ್ರಿ, ಕರೆಕ್ಟಾಗಿ ಹೇಳ್ತಾ ಇದ್ದೀರಿ. ಇದನ್ನು ನಾನು ಕೂಡ ಪ್ರತಿ ದಿವಸ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಅವರು ಹೇಳಿದರೆ ತಗೊಳ್ಳೋದು ತುಂಬ ಕಷ್ಟ. ಆದರೂ ಕೂಡ ನಾವು ನಮ್ಮ ಒಂದು ಕೆಲಸವನ್ನು ನಾವು ಮಾಡೋಣ. ಸಾಧ್ಯವಾದಷ್ಟು ಕಡಿಮೆ ಡಿ ಜೆ ಸೌಂಡ್ ಇಟ್ಟು ನೀವು ಎಂಜಾಯ್ ಮಾಡಿ, ಬೇಡ ಅಂತ ಹೇಳಲ್ಲ. ಹೆಚ್ಚು ಡಿ ಜೆ ಸೌಂಡ್ ಇಟ್ಟಷ್ಟು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ, ವಯಸ್ಸಾದ್ರಿಗೆ ತೊಂದರೆ ಆಗುತ್ತೆ, ಗರ್ಭಿಣಿ ಹೆಂಗಸಿಗೆ ತೊಂದರೆ ಆಗುತ್ತೆ. ಹತ್ರ ಗಣಪತಿ ಇಟ್ಟರ ಹತ್ರ ನಂದು ರಿಕ್ವೆಸ್ಟ್ ಇದೆ. ಸೊ ದಯವಿಟ್ಟು ಒಂಚೂರು ರಸ್ತೆಗಳ ಒಂದು ನೀವು ಓಪನ್ ರೋಡಲ್ಲಿದ್ದಾಗ ಎಷ್ಟಾದ್ರೂ ಸೌಂಡ್ ಇಟ್ಕೊಳ್ಳಿ, ಅದಷ್ಟು ಡಿಸ್ಟರ್ಬೆನ್ಸ್ ಆಗಲ್ಲ. ಎಲ್ಲಾದರೂ ಹಾಸ್ಪಿಟ್ಲ್ಗಳ ಹತ್ರ, ಮನೆಗಳಿರೋ ಹತ್ರ ಒಂಚೂರು ಸೌಂಡನ್ನು ಕಡಿಮೆ ಮಾಡಿ ಎಂಜಾಯ್ ಮಾಡಿ. ಅಫ್ಕೋರ್ಸ್ ವರ್ಷಕ್ಕೆ ಒಂದೇ ದಿವಸ ನೀವು ಎಂಜಾಯ್ ಮಾಡೋದು ನಿಮಗೆ ಅಡ್ಡಿಪಡಿಸೋದು ಅಷ್ಟು ಸೂಕ್ತ ಅಲ್ಲ ಅಂತ ನಂಗೆ ಗೊತ್ತು. ಆದರೆ ದಯವಿಟ್ಟು ಒಬ್ಬ ಸಾರ್ವಜನಿಕ ಕಳಕಳಿಯಿಂದ ಕೇಳ್ಕೊಳ್ತಿದ್ದೀನಿ. ಪುಟ್ಟ ಮಕ್ಕಳಿರ್ತಾರೆ, ಗರ್ಭಿಣಿ ಹೆಣ್ಮಕ್ಳಿರ್ತಾರೆ, ಎಷ್ಟೋ ಜನ ಹಾಸ್ಪಿಟ್ಲ್ಗೆ ಹತ್ರ ಹೋಗ್ತಾ ಇರ್ತೀರಿ, ಹಾಸ್ಪಿಟ್ಲ್ ಹತ್ರ ಮ್ಯೂಸಿಕ್ ಡಿ ಜೆ ಎಲ್ಲ ಹೋಗ್ತಾ ಇರುತ್ತೆ, ಅವ್ರ ಡೆಲಿವರಿ ಪೇಯ್ನ್ ಬರ್ತಾ ಇರುತ್ತೆ. ಸೊ ತೊಂದರೆಗಳಾಗ್ಬಿಡ್ಬೋದು ಜೀವಕ್ಕೆ ಅನ್ನೋ ಭಯದಿಂದ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಹಾರ್ಟ್ ಪೇಷಂಟ್ಸ್ಗಳಿಗೆಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ. ಸೊ ದಯವಿಟ್ಟು ಒಂಚೂರು ಅವ್ರ ಮೇಲೆ ಪ್ರೀತಿ ತೋರಿಸಿ, ಕರುಣೆ ತೋರಿಸಿ. ಸ್ವಲ್ಪ ಆ ಒಂದು ಏರಿಯಾದಲ್ಲಿ ನೀವು ಒಂಚೂರು ಸೌಂಡ್ ಕಡಿಮೆ ಮಾಡಿಕೊಂಡು, ಓಪನ್ ಇರೋ ಹತ್ರ ರೋಡಲ್ಲಿ ನೀವು PB ರೋಡಲ್ಲಿ ಎಷ್ಟು ಸೌಂಡ್ ಹಾಕ್ಕೊಂಡ್ರು ನಿಮ್ಗೆ ಯಾರೂ ಬೇಡ ಅಂತ ಹೇಳಲ್ಲ. ಸೊ ದಯವಿಟ್ಟು ಆ ಕಳಕಳಿಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಅದನ್ನು ಅನ್ಯತಾ ಭಾವಿಸದೆ ಒಂಚೂರು ನೋಡಿ ಅಂತ ನಾನು ಕೇಳ್ಕೊಳ್ತಾ, ಇನ್ನು ಯಾರಾದರೂ ಕರೆ ಮಾಡಿದ್ರೆ ಅವ್ರ ಹತ್ರ ಮತ್ತೆ ಎಂದಿನಂತೆ ಆ ಪ್ರಶ್ನೆಯನ್ನು ಕೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೆ, ಸೊ ಇವತ್ತು ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ಮಕ್ಕಳು ಬೇಕು ಅಂಥೇಳಿ ಮಾಡದೇ ಇರೋ ಪೂಜೆ ಇಲ್ಲ, ಹೊರದೇ ಇರೋ ಹರಕೆ ಇಲ್ಲ, ಸಾಕಷ್ಟು ಅವರು ಶ್ರಮ ಪಡ್ತಾರೆ, ಸಾಕಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ದೇವ್ರ ಹತ್ರ ಒಂದು ಮಗು ಪಡೆಯೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಒಂದು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಒಂದು ಯೂತ್ಸು ಬೇರೆ ಬೇರೆ ಅಡ್ಡದಾರಿ ಹಿಡಿತಕ್ಕಂಥದ್ದು, ಅಥವಾ ಯೂತ್ಸು ವೇಗವಾಗಿ ವೆಹಿಕಲ್ಗಳಲ್ಲಿ ಹೋಗ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಕೊಳ್ತಕ್ಕಂಥದ್ದು, ಇದು ತುಂಬ ಪ್ರಮಾಣದಲ್ಲಿ ಆಗ್ತಾ ಇದೆ. ಆಮೇಲೆ ಯೂತ್ಸಲ್ಲಿ ಒಂದು ತಾಳ್ಮೆಯ ಪ್ರಮಾಣ ಕಡಿಮೆ ಇದೆ. ಸೊ ಅದು ದಯವಿಟ್ಟು ಪೇರೆಂಟ್ಸ್ಗಳು ಕೂಡ ಗಮನಿಸಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್, ತಮ್ಮ ಹೆಸರು? ಸಾಕಮ್ಮ ಅಂತ. ಸಾಕಮ್ಮ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸರ್ ಜಿಗಳಿಯಿಂದ. ಓಕೆ, ತಿಂಡಿ ಆಯ್ತಾ ಮೇಡಮ್? ಆಯ್ತು ಸರ್, ರೊಟ್ಟಿ. ವಾವ್, ಬೆಳಗ್ಗೆನೆ ಜೋಳದ ರೊಟ್ಟಿ ತಿಂದ್ಬಿಟ್ರೆ ಪಲ್ಯ, ಹಸಿಮೆಣಸಿನಕಾಯಿ ಚಟ್ನಿ. ಶಬಾಷ್, ಸೂಪರ್, ಬಾಯಲ್ಲಿ ನೀರು ಬರುತ್ತೆ. ಓಕೆ, ಗಣಪತಿ ಹಬ್ಬ ಜೋರಾಗಿ ಮಾಡಿದ್ರಮ್ಮ? ದಾವಣಗೆರೆ ಜಿಗಳಿ. ಹೌದು, ತುಂಬಾ ದೂರ ಏನಿಲ್ಲ. ಒಂದ್ ದಿವಸ ನಿಮ್ಮ ಮನೆಗೆ ರೊಟ್ಟಿ ತಿನ್ನಕ್ಕೆ ಬರ್ತೀವಿ ಬಿಡಿಮ್ಮ. ಬನ್ನಿ ಸರ್, ಬರೋದೆಷ್ಟೋ ನಾವು ಮಾಡೋದೆಷ್ಟೋ, ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ. ಖಂಡಿತಮ್ಮ, ಖಂಡಿತ ಬರ್ತೀವಿ. ಒಂದ್ ದಿವಸ ನಿಮ್ಮ ಮನೆಗೆ ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ ತಿನ್ನಕ್ಕೋಸ್ಕರನೇ ಬರೋಣಂತೆ. ಬನ್ನಿ ಸರ್, ಬನ್ನಿ ಸರ್. ಮಲೆಬೆನ್ನೂರಿಂದ 3 ಕಿಲೋಮೀಟರ್. ಮಲೆಬೆನ್ನೂರಿಂದ 3 ಕಿಲೋಮೀಟ್ರಾ? ಹೌದು ಸರ್. ಓಕೆ ಓಕೆ ಅಮ್ಮ, ಖಂಡಿತ ಆ ಕಡೆ ಬಂದಾಗ ನಿಮ್ಮ ಮನೆಗೆ ಬಂದ್ಬಿಟ್ಟು ರೊಟ್ಟಿ ತಿಂದು ಹೋಗ್ತೀನಿ, ಡೋಂಟ್ ವೆರಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಟಿವಿ ನೋಡ್ತಾ ಇದ್ದೀರಾ? ಹೌದು ಸರ್, ನೋಡ್ತೀವಿ. ಓಕೆ, ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಹೌದು ಸರ್, ನಿನ್ನೆ ನಮ್ಮ ಮೊಮ್ಮಗಳದು ಚಿನ್ಮಯಿ ಬರ್ತ್ಡೇ ಆಯ್ತು. ಓಕೆ, ಹೌದು ಸರ್. ಹೇಳಿ ಶುಭಾಶಯ, ನೀವು ಹೇಳ್ಬಿಡಿ. ನೀವು ಹೇಳಿದ ನಂತರ ನಾನು ಹೇಳ್ತೀನಿ. ಸರ್, ಹುಟ್ಟು ಹಬ್ಬದ ಶುಭಾಶಯಗಳು. 100 ವರ್ಷ ಚೆನ್ನಾಗಿರ್ಲಿ. ಖಂಡಿತಮ್ಮ, ನಾವು ಶುಭಾಶಯಗಳನ್ನ ತಿಳಿಸ್ತಾ ಇದ್ವಿ. ಪುಟಾಣಿ ಚಿನ್ಮಯಿ ಅವರು ಚೆನ್ನಾಗಿ 100 ಕಾಲ ನಗ್ನಗ್ತಾ ಸಂತೋಷವಾಗಿ ಬಾಳಲಿ. ಸೊ ಅವರೆಲ್ಲ ಆಸೆಗಳು ಈಡೇರಲಿ ಅಂತ ನಾವು ಕೂಡ ವಿಶ್ ಮಾಡ್ತಾ ಇದ್ದೀವಮ್ಮ. ಒಳ್ಳೇದಾಗಲಿ. ಎಸ್ ಮಾ, ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳೋದಕ್ಕೆ ರೆಡಿ ಇದ್ದೀರಮ್ಮ? ಸರ್, ಗೊತ್ತಿಲ್ಲ ಅನ್ಸುತ್ತೆ ನನಗೆ. ಹೌದಾ? ಓಕೆ ಓಕೆ, ತೊಂದರೆ ಇಲ್ಲಮ್ಮ. ಹಾಗಿದ್ರೆ ಸೊ ಹೀಗೆ ಕರೆ ಮಾಡ್ತಾ ಇರಿ. ಸೊ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಓಕೆ ಸರ್. ಓಕೆಮ್ಮ, ನಮಸ್ತೆ, ಒಳ್ಳೇದಾಗಲಿ. ಎಸ್ ವೀಕ್ಷಕರೇ, ನೋಡೋಣ ಯಾರು ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನೂ ಕಾಯ್ತಾ ಇದ್ದೀನಿ. 200 ರೂಪಾಯಿ ನೋಟ್ನಲ್ಲಿ ಎಷ್ಟು ಭಾಷೆಗಳಿದೆ ಅಂಥೇಳಿ. ನೋಡೋಣ ಯಾರಾದರೂ ಕರೆ ಮಾಡಿ ಸರಿ ಉತ್ತರವನ್ನು ಕೊಡ್ತಾರೆ ಅಂತ ನಿರೀಕ್ಷೆಯಲ್ಲಿ ನಾನು ಕೂಡ ಇದ್ದೀನಿ. ಕಾರ್ಯಕ್ರಮದಲ್ಲಿ 1-2 ಪುಟ್ಟವಾಗಿರ್ತಕ್ಕಂಥ ಕ್ವಿಕ್ಕಾಗಿ ವಿಚಾರವನ್ನು ತಿಳಿಸೋ ಕೆಲಸವನ್ನು ಮಾಡ್ತೀನಿ. ಕೆಲಸದ ನಿರೀಕ್ಷೆಯಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದಕ್ಕಿಂತ ಮುಂಚೆ ಇನ್ನೊಂದು ಕರೆ ಬರ್ತಾ ಇದೆ, ಅದನ್ನು ಸ್ವೀಕರಿಸಿ ಮತ್ತೆ ಆ ವಿಚಾರವನ್ನು ತಿಳಿಸ್ತೀನಿ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ಕಾರ, ತಮ್ಮ ಹೆಸರು? ಸತೀಶ್ ಅಂತ ಹೇಳಿ. ಸತೀಶ್,
ಸರ್ ಎಲ್ಲಿಂದ ಕರೆ ಮಾಡ್ತಾ ಇರೋದು? ಕುಂದೂರಿಂದ ಇವಾಗ ಮಾಡಿದ್ದೆ ಸರ್. ಸರ್ ಈಗ ಮಾಡಿದ್ರಿ ಅಲ್ವಾ ಸರ್, ಒಬ್ಬರಿಗೆ ಒಂದು ಪ್ರಶ್ನೆಗೆ ಮಾತ್ರ ಉತ್ತರ ಹೇಳಕ್ಕೆ ಅವಕಾಶ ಇರುತ್ತೆ. ಸೊ ಬೇಜಾರು ಮಾಡ್ಕೋಬೇಡಿ, ಇನ್ನೊಬ್ರಿಗೆ ಅವಕಾಶ ಸಿಗಲಿ ಅಂತೇಳಿ. ಓಕೆ ಪ್ಲೀಸ್ ಸರ್, ಮತ್ತೆ ನಾಳೆ ಕರೆ ಮಾಡಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರ, ಕೆಲಸದ ವಿಚಾರವನ್ನು ಹೇಳ್ತಾ ಇದ್ದೆ. ಸೊ ತಕ್ಷಣ ಕೆಲಸಕ್ಕೆ ಬೇಕಾಗಿದ್ದಾರೆ. ಸ್ಥಳ ದಾವಣಗೆರೆಯಲ್ಲಿ. ಕೆಲಸದ ಸಮಯ ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೂ. ವಯಸ್ಸು 18ರಿಂದ 40 ಒಳಗಡೆ ಇರಬೇಕು. ಆಫೀಸ್ ವರ್ಕ್ ಇದೆ. ಅರ್ಹತೆ SSLC, PUC, ಡಿಪ್ಲೊಮಾ, ಎನಿ ಡಿಗ್ರಿ ಆದರೂ ತೊಂದರೆ ಇಲ್ಲ. ಸಂಬಳ 18ರಿಂದ 30,000 ಅಂತ ಹೇಳಲಾಗಿದೆ. ಕಂಪನಿ ಕಡೆಯಿಂದ ಉಚಿತ ಊಟ, ವಸತಿ, ನಾಮಿನಿ ಸೌಲಭ್ಯ ಇರುತ್ತಂತೆ. ವಿಶೇಷ ಸೂಚನೆ, ಯಾವುದೇ ರೀತಿಯ ಕೆಲಸದ ಅನುಭವದ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದಾರೆ, 8951662087 ಅಂತ ಹೇಳಿದ್ದಾರೆ. ಸೊ ಈ ನಂಬರಿಗೆ ಕರೆ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತದೆ, ಯಾರ್ದಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಏನಂದ್ರಿ? ಓಕೆ ಓಕೆ, ಹೇಳಿಮ್ಮ, ತಮ್ಮ ಹೆಸರು? ಓಕೆ, ಏನ್ ಮಾಡ್ತಾ ಇದ್ದೀರಮ್ಮ? ಓಕೆ ಓಕೆ ಓಕೆ. ಸೊ ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ? ಓಕೆ ಓಕೆ, ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಮ್ಮ? ಟಿವಿ ನೋಡ್ತಾ ಇದ್ದೀರಾ ಈಗ? ಓಕೆ, ಟಿವಿ ಅಮ್ಮ ಟಿವಿ ವ್ಯಾಲಿ ಮ್ಯೂಟ್ ಮಾಡಿಬಿಡಿ. ಟಿವಿ ನೋಡ್ತಾ ಮಾತಾಡಬೇಡಿ ದಯವಿಟ್ಟು. ಓಕೆ, ಸೊ ಸ್ವಲ್ಪ ಜೋರಾಗಿ ಮಾತಾಡಿ, ಸ್ವಲ್ಪ ಹೊರಗಡೆ ಬಂದು ಮಾತಾಡಿದ್ರೆ ಒಳ್ಳೇದು. ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ. ಹಾ, ಓಕೆ ಅಮ್ಮ, ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆ, 200 ರೂಪಾಯಿ ನೋಟ್ನಲ್ಲಿ ಎಷ್ಟು ಭಾಷೆಗಳಿದೆ ಅಂತ ಕ್ವಿಕ್ ಆಗಿ ಉತ್ತರ ಹೇಳಬೇಕು. ಗೊತ್ತಿಲ್ವಾ? ಓಕೆ ಅಮ್ಮ, ತೊಂದರೆ ಇಲ್ಲ. ಸೊ ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆಮ್ಮ. ಓಕೆ ಅಮ್ಮ, ನಮಸ್ಕಾರ. ಎಸ್ ವೀಕ್ಷಕರೇ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಸೊ ಅಷ್ಟರೊಳಗೆ ಮತ್ತೆ ಯಾರಾದರೂ ಕರೆ ಮಾಡಿದ್ರೆ ಅವ್ರ ಹತ್ರ ಸ್ವೀಕರಿಸಿ ಅವರು ಹೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಕೂಡ ಕೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಇನ್ನೊಂದು ಕರೆ ಬರ್ತಾ ಇದ್ದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ತೆ, ತಮ್ಮ ಹೆಸರು? ರಾಜು ಅಂತ ಸರ್. ರಾಜು ಸರ್. ಸರ್ ಏನು ಮಾಡ್ತಾ ಇದ್ರಿ ಸರ್? ನಾನು ನಮ್ಮಲ್ಲಿ ಕೆಲಸ ಮಾಡ್ತೀನಿ ಸರ್. ಓಕೆ, ಸೊ ಅಂದರೆ APMC ಮಾಡ್ತಾ ಇದ್ರೆ ಹೊರಗಡೆನಾ ಸರ್? APMC ಮಾರ್ಕೆಟ್ ಅಲ್ಲಿ ಸರ್. APMC ಮಾರ್ಕೆಟಲ್ಲಿ. ಓಕೆ, ಸೊ ನಿಮ್ಮ ಕೆಲಸದ ಬಗ್ಗೆ ನಮಗೊಂಚೂರು ತಿಳಿಸ್ಬೋದಾ ಸರ್? ಸರ್ ನಿಮ್ಮ ಕೆಲಸದ ಬಗ್ಗೆ ತಿಳಿಸ್ಬೋದಾ? ಹೇಗೆ ನಡೀತಾ ಇದೆ ಕೆಲಸ? ಡೈಲಿ ಹೇಗೆ? ಇವಾಗ ಸ್ಟಾರ್ಟ್ ಆಗುತ್ತೆ ಸರ್. ಮೆಕ್ಕೆಜೋಳ ಇವಾಗ ಬರ್ತಾ ಇದೆ. ಓಕೆ, ಈಗ ಎಲ್ಲ ರೈತರೆಲ್ಲ ಹೊಡೆದು ತಗೊಂಡ್ಬರ್ತಾ ಇದಾರೆ ಮಾರ್ಕೆಟ್ಗೆ. ಓಕೆ, ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಸರ್ ಮಾರ್ಕೆಟ್. ಇವಾಗ ಫುಲ್ ಜೋರ್ ಇರುತ್ತೆ. ಶೇಂಗಾ ಎಲ್ಲ ಬರುತ್ತೆ ಇನ್ಮೇಲೆ. ಫುಲ್ ಬಿಸಿ ಆಗ್ಬಿಡ್ತೀರಿ? ಹಾ ಸರ್, ಫುಲ್ ಬಿಸಿ ಆಗ್ತೀವಿ ಇನ್ಮೇಲೆ. ಓಕೆ, ನಿಮ್ಗೇನು ಟೈಮಿಂಗ್ಸ್ ಅಂತ ಏನಾದ್ರು ಇರುತ್ತೆ ಅಥವಾ ಹೇಗೆ ಸರ್? ಟೈಮಿಂಗ್ ಏನಿರಲ್ಲ ಸರ್. ಎಷ್ಟೊತ್ತಿಗೆ ಲೋಡ್ ಬಂದ್ರು ಅಷ್ಟೊತ್ತಿಗೆ ಹೋಗ್ಬಿಡ್ಬೇಕು? ಹಾ ಸರ್, ಜೋಳ ಎಷ್ಟಿರುತ್ತೋ ಅಷ್ಟು ಕಂಪ್ಲೀಟ್ ಮಾಡ್ಲೇಬೇಕು ಸರ್. ಪೂರ್ತಿ ಇಳಿಸಾಕ್ಬೇಕು? ಹಾ ಸರ್. ಓಕೆ ಸರ್, ಈಗ ಏನಿರಲ್ಲ ಸರ್, ಈಗ ಟೆಂಡರ್ ಆಗಿದೆ ಸರ್ ಪ್ರತಿಯೊಂದು. ಓಕೆ, ಪ್ರತಿಯೊಂದು ಟೆಂಡರ್ ಆಗಿದೆ ಅಲ್ಲ ಸರ್ ಈಗ. ಹಂಗಾಗಿ ಟೆಂಡರ್ ಮುಗಿಯೋದು 1 ಗಂಟೆ ಬರುತ್ತೆ ಸರ್ ಟೆಂಡರ್. ಓಕೆ, ಆಮೇಲೆ ಅಲ್ಲಿಂದ ಟೈಮಿಂಗ್ ಇರಲ್ಲ ಸರ್ ಅದು. ಈಗ ಒಬ್ಬ ಖರೀದಾರರಿಗೆ ಎಷ್ಟಾಗಿರುತ್ತೋ ಅಷ್ಟು ಲೋಡ್ ಮಾಡ್ಲೇಬೇಕಾಗುತ್ತೆ. ಓಹೋ, ಓಕೆ. ಹಾ, ಸೊ ನಿಮ್ಗೆ ಹೇಗೆ ಸರ್, ಒಂದ್ ಚೀಲಕ್ಕೆ ಇಷ್ಟು ಅಂತ ಕೊಡ್ತಾರಾ ಅಥವಾ ಗುತ್ತಿಗೆನಾ? ಸರ್, ಒಂದ್ ಚೀಲಕ್ಕೆ 6ರಿಂದ 7 ರೂಪಾಯಿ ಕೊಡ್ತಾರೆ ಸರ್. 60 kg ಪ್ಯಾಕೆಟ್ ಅದು. 60 kg ಪ್ಯಾಕೆಟ್. ಓಕೆ, ಹಾ ಸರ್. ಅದನ್ನ ಲೋಡು ಅನ್ಲೋಡು ಎರಡಕ್ಕೂ ಬರುತ್ತಾ ಸರ್ ಅದು? ಸರ್ 6 ರೂಪಾಯಿ ಲೋಡಿಂಗ್ ಸರ್, 6 ರೂಪಾಯಿ ಅನ್ಲೋಡಿಂಗ್ ಕೊಡ್ತಾರೆ. ಅನ್ಲೋಡಿಂಗ್ ಒಟ್ಟು 12 ರೂಪಾಯಿ. ಹಾ ಸರ್, ಅಂದ್ರೆ ಲೋಡಿಂಗ್ ನಾವು ಮಾಡ್ತೀವಿ ಸರ್. ಅನ್ಲೋಡಿಂಗ್ ಈ ಕಡೆ ಕಳಿಸ್ತಾರೆ ಸರ್, ಹೊರಗಡೆ ಕಳಿಸ್ತಾರಲ್ಲ ಅವ್ರು ಮಾಡ್ಕೊತಾರೆ. ಲೋಕಲ್ ಅಂದ್ರೆ ಇಲ್ಲೇ ಬಾತಿ ಅಲ್ಲೆಲ್ಲ ಕಳಿಸ್ತಾರೆ. ಓಕೆ, ಕಾರ್ಗಿಲ್ ಅಂತ ಇದೆ ಸರ್ ಕಂಪ್ನಿ. ಓಕೆ, ಅಲ್ಲಿ ಕಳಿಸ್ಕೊಡ್ತಾರೆ. ಓಕೆ, ಇನ್ನು ಬಾಕಿ ನಾವು ಇನ್ನು ಉಳಿದಿದ್ದು ಬೇರೆ ಕಡೆ ಬೆಂಗಳೂರು, ತಮಿಳ್ನಾಡು ಎಲ್ಲ ಮಾಡಿದ್ರೆ ಲೋಡ್ ಮಾಡಿ ಕಳಿಸ್ತೀವಿ ಸರ್. ನಿಮ್ದು ಬರೀ ಲೋಡಿಂಗ್ ಕೆಲಸ ಅಷ್ಟೇ? ಹಾ, ಲೋಡಿಂಗು ಅನ್ಲೋಡಿಂಗ್ ಸರ್. ಓಕೆ ಓಕೆ, ಸೊ ಚೆನ್ನಾಗಿದೆಯಾ ಸರ್ ಆದಾಯ? ಹಾ ಸರ್, ಆಗುತ್ತೆ ಸರ್, ಪರವಾಗಿಲ್ಲ. ಓಕೆ, ಸೊ ಏನು ಮಕ್ಕಳಿಗೆ ವಿದ್ಯಾಭ್ಯಾಸ ಅದೆಲ್ಲ ಮಾಡ್ಸಕ್ಕಿಲ್ಲ, ಏನು ತೊಂದರೆ ಆಗಲ್ಲ? ಇಲ್ಲ ಸರ್, ಏನ್ ತೊಂದರೆ ಇಲ್ಲ. ನಾವು ದುಡ್ದಂಗೆ ಇರುತ್ತೆ ಸರ್. ಸೊ ಒಳ್ಳೇದಾಗ್ಲಿ ಸರ್. ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಿ. ಯಾಕೆಂದ್ರೆ ಒಂದು ಚೀಲ 60 kg ಅಂದ್ರೆ ಡೈಲಿ ಎಷ್ಟು ಚೀಲ ಲೋಡ್ ಮಾಡ್ಬೋದು ಸರ್?
ಸರ್ ಮಿನಿಮಮ್ ಒಂದ್ 300 ಚೀಲ ಲೋಡ್ ಮಾಡಿದ್ರೆ, ಒಬ್ಬ ವ್ಯಕ್ತಿ ಒಂದ್ 300 ಚೀಲ ಲೋಡ್ ಮಾಡಿದ್ರೆ ಅವ್ನು ಆರಾಮಾಗಿ ಜೀವನ ಮಾಡ್ಬೋದು ಸರ್. ಮಾಡ್ಬೋದು. ಅಷ್ಟಿರುತ್ತೆ ಸರ್ ಡೈಲಿ? ಹಾ ಇರುತ್ತೆ ಸರ್. ಅದು ಈಗ ಬಹಳ ಬರುತ್ತಲ್ಲ ಸರ್ ಇನ್ಮೇಲೆ ಜೋಳ, ಓಕೆ. ಹಂಗಾಗಿ ಇರುತ್ತೆ ಸರ್. ಆಗುತ್ತೆ, ಪ್ರತಿಯೊಬ್ಬರಿಗೂ ದುಡಿಮೆ ಆಗುತ್ತೆ. ನಾವು ಲೋಡಿಂಗ್ ಮಾಡ್ರೆ ಒಂದು 300 ಜನ ಇದೀವಿ ಸರ್. ಓಹೋ, ಓಕೆ. ಮಾರ್ಕೆಟ್ ಅಲ್ಲಿ ದಲ್ಲಾಳಿ ಅಂಗಡಿ ಅಮಲ್ರು ಬಿಟ್ರು ಸರ್, ಲೋಡಿಂಗ್ ಅಮಲ್ರೆ ಒಂದ್ 300 ಜನ ಇದೀವಿ. ಓಹೋ, ಓಕೆ ಓಕೆ ಓಕೆ. ಆಗುತ್ತೆ ಸರ್, ಪರವಾಗಿಲ್ಲ. ಸೀಸನ್ ಅಲ್ಲಿ ಈಗ ಮೆಕ್ಕೆಜೋಳ ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿದೆ ಈ ವರ್ಷ. ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ಸೊ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಿ, ಆ ಭೂತಾಯಿ ಯಾವತ್ತೂ ಕೈ ಬಿಡೋಲ್ಲ ಕಷ್ಟಪಟ್ಟು ಕೆಲಸ ಮಾಡೋರಿಗೆ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಸರ್ ಈಗ ಒಂದು ವೇಕೆನ್ಸಿದು ಹೇಳಿದ್ರಲ್ಲ ಸರ್, ಅವ್ರ ನಂಬರ್ ಇನ್ನೊಂದು ಟೈಮ್ ಹೇಳ್ತೀರಾ ಸರ್? ಖಂಡಿತ ಸರ್, ಖಂಡಿತ. ಸರಿ, 8 ಬರ್ಕೊಳ್ಳಿ ಸರ್. ಒಂದು ನಿಮಿಷ. ಓಕೆ, ಬೇಗ ಸರ್, ಟೈಮ್ ಆಗುತ್ತೆ ನನಗೆ. 8951 662087 ಸರ್. 662087. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ ಸರ್, ನಮಸ್ತೆ. ಥ್ಯಾಂಕ್ಸ್. ಎಸ್ ವೀಕ್ಷಕರೇ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಮತ್ತೆ ಯಾರಾದರೂ ಕರೆ ಮಾಡಿದ್ರೆ ಸರಿ ಉತ್ತರವನ್ನು ಕೊಡ್ತಾರಾ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಬೇರೆ ವಿಚಾರಗಳನ್ನ ಕೂಡ ಹೇಳ್ಬಿಡ್ತೀನಿ. ಇವತ್ತು ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಅವರು ಹುಬ್ಬಳ್ಳಿ ಪುಣೆ ವಂದೇ ಭಾರತ್ ರೈಲಿಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಸೊ ಖುಷಿ ವಿಚಾರ, ಡೈರೆಕ್ಟಾಗಿ ಟ್ರೈನ್ ಸಿಗ್ತಾ ಇದೆ ವಂದೇ ಭಾರತ್ ನಮಗೆ. ಇನ್ನೊಂದು ಕರೆ ಬರ್ತಾ ಇದೆ, ಅದಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ಉಮಾದೇವಿ. ಉಮಾದೇವಿ, ಎಲ್ಲಿಂದಮ್ಮ ಕರೆ ಮಾಡ್ತಾ ಇರೋದು? ದಾವಣಗೆರೆ. ದಾವಣಗೆರೆಯಿಂದ. ಓಕೆ, ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಮ್ಮ? ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದ್ಯಾ? 15 ಭಾಷೆ ಸರ್. ಯಾರಿಗೆ? ಇದು 200 ಲೋಟ್ನಾಗ ಹೇಳಿರಲ್ಲ ನೀವು, ಹಾ, ಅದಕ್ಕೆ 15 ಭಾಷೆ. 15 ಭಾಷೆ ಅಂದ್ರ? ಓಕೆ, ಏನ್ ಲೆಕ್ಕ ಮಾಡಿ ಹೇಳಿದ್ರಾ? ಇಲ್ಲ ಲೆಕ್ಕ ಮಾಡಿಲ್ಲ ಸರ್, ಈಗ ನೋಡಕತ್ತಿದ್ದೇವೆ ನಾವು. ಹೌದಾ, ಬಹಳ ಖುಷಿ ಆಯ್ತಮ್ಮ. ತಿಂಡಿ ಸರ್? ಆಯ್ತಮ್ಮ, ಆಯ್ತು. ಬಹಳ ಕರೆಕ್ಟಾಗಿ ಹೇಳಿದ್ರಿ. ಎಷ್ಟೊಂದ್ ಜನ ತಪ್ಪು ಹೇಳಿದ್ರು, ನೀವೇ ಕರೆಕ್ಟಾಗಿ ಹೇಳ್ಬಿಟ್ರಿ. ಕರೆಕ್ಟ್ ಐತ್ರಿ? ಕರೆಕ್ಟ್ ಆಗಿದೆ. ಇನ್ನೊಬ್ಬ ನಗರ ಎಲ್ಲಾ ನೋಟಲ್ಲೂ 15 ಭಾಷೆ ಇರೋದು. ಸರಿ ಸರ್, ತುಂಬಾ ಖುಷಿ ಆಯ್ತು ಸರಿ ಉತ್ತರ ಕೊಟ್ಟಿದ್ದಕ್ಕೆ. ಓಕೆ, ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳಮ್ಮ. ಓಕೆ ಅಮ್ಮ, ನಮಸ್ತೆ. ನಮಸ್ತೆ. ಎಸ್ ವೀಕ್ಷಕರೇ, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಬೇಕಿತ್ತು, ಬಟ್ ಸಮಯದ ಅಭಾವ. ಒಂದೇ ಒಂದು ಇಂಪಾರ್ಟೆಂಟ್ ವಿಚಾರ ನಮ್ಮೆಲ್ಲ ಹಿರಿಯರಿಗೋಸ್ಕರ ಹೇಳ್ಬಿಡ್ತೀನಿ. ಕರ್ನಾಟಕ ಭಾರತ್ ಗೌರವ್ ದ್ವಾರಕಾ ಯಾತ್ರಾ ನಡೀತಾ ಇದೆ. ದ್ವಾರಕಾ, ನಾಗೇಶ್ವರ್, ಸೋಮನಾಥ್, ತ್ರಯಂಬಕೇಶ್ವರ್, ಇದನ್ನು ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಕಳಿಸ್ಕೊಡ್ತಿದ್ದಾರೆ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ದ್ವಾರಕಾ, ನಾಗೇಶ್ವರ್, ಸೋಮನಾಥ್ ಹಾಗೂ ತ್ರಯಂಬಕೇಶ್ವರ್ ಯಾತ್ರಾ ಸ್ಥಳಗಳಿಗೆ ಕಳಿಸ್ತಾ ಇದ್ದಾರೆ. ಆ್ಯಕ್ಚುಲಿ ವೆಚ್ಚ ಬಂದ್ಬಿಟ್ಟು 30,000 ಆಗುತ್ತೆ. 15,000ವನ್ನು ಸರ್ಕಾರ ಭರಿಸ್ತಾ ಇದ್ದಾರೆ. 5,000 ಪ್ರೋತ್ಸಾಹಧನಗಳು ಕೂಡ ಸರ್ಕಾರ ನೀಡ್ತಾ ಇದ್ದಾರೆ. ಓಕೆ, ಸೊ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡ್ಬಿಡೋಣ, ಯಾಕೆ ಬೇಜಾರು ಮಾಡಿಸೋದು. ನಮಸ್ತೆ ದಾವಣಗೆರೆ. ಹಲೋ ಹಲೋ ಸರ್, ಹೇಳಿ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಹಲೋ ಸರ್, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಹಲೋ, ಹೇಳಿ. ತಮ್ಮ ಹೆಸರು? ನಮ್ಮ ಹೆಸರು ಆಂಜನೇಯ ಅಂತ. ಆಂಜನೇಯ ಸರ್, ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬೆಳ್ಳಬೆನ್ನೂರಿಂದ ಸರ್. ಓಕೆ, ಯಾರಿಗಾರು ಶುಭಾಶಯ ಹೇಳಲಿಕ್ಕಿದೆಯಾ ಸರ್? ಅದೇ ಒಬ್ರಿದ್ರು ಸರ್, ನಮ್ಮ ತಮ್ಮರವ್ರು ಇವತ್ತು ತಮ್ಮರ ಬರ್ತಡೇ ಇದೆ, ಅವರಿಗೆ ವಿಶ್ ಮಾಡ್ಬೇಕಿತ್ತು. ಅವ್ರ ಹೆಸರು ಸರ್? ಅವ್ರ ಹೆಸರು ರಂಗನಾಥ್ ಅಂತೇಳಿ. ಓಕೆ ಸರ್, ನೀವು ಶುಭಾಶಯ ತಿಳಿಸ್ಬಿಡಿ, ನಾನು ತಿಳಿಸ್ತೀನಿ. ಸರ್, ಅದೇ ವಿಶ್ ಹ್ಯಾಪಿ ಬರ್ಡೇ ಬ್ರದರ್, ಮೈ ಬ್ರದರ್ ಸರ್. ಓಕೆ ಸರ್, ನಮ್ಮ ಕಡೆಯಿಂದನೂ ಕೂಡ ನಿಮ್ಮ ಬ್ರದರ್ ರಂಗನಾಥ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಸೊ ಅವರೆಲ್ಲ ಕನಸುಗಳು ಈಡೇರಲಿ ಸರ್. ಮತ್ತೆ ಯಾರಿಗಾರು ಶುಭಾಶಯ ಹೇಳಲಿಕ್ಕಿದೆಯಾ ಸರ್? ಹಲೋ, ಮತ್ತೆ ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ? ಇಲ್ಲ ಸರ್, ಅದೇ ತಮ್ಮರಿಗೆ ಹೋಗುತ್ತೆ ಅಷ್ಟೇ. ಓಕೆ ಸರ್, ಖಂಡಿತ. ಒಳ್ಳೇದಾಗಲಿ ಸರ್. ನಿಮ್ಮ ಬ್ರದರ್ ರಂಗನಾಥ್ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಯ ಇರಲಿ, ಕರೆಗಳನ್ನು ಸ್ವೀಕರಿಸಕ್ಕೆ ಆಗ್ತಾ ಇಲ್ಲ, ಕರೆ ಬರ್ತಾ ಇದೆ. ಪ್ರಶ್ನೋತ್ತರದ ಸಮಯ ಈಗ ಮುಗ್ದಿರೋದ್ರಿಂದ ಜನರಿಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀನಿ. ಈ ಪ್ಯಾಕೇಜ್ಗೆ ಒಟ್ಟು 30,000 ವೆಚ್ಚ ತಗಿರುತ್ತೆ. ಇದರಲ್ಲಿ ಕರ್ನಾಟಕ ಸರ್ಕಾರ ವತಿಯಿಂದ
ಅಂದಾಜು 15,000ಗಳನ್ನು ಭರಿಸಲಾಗುತ್ತೆ ಅಂತ ಹೇಳಕ್ಕಾಗಿದೆ. ವೈದ್ಯಕೀಯ ವೆಚ್ಚ ಮತ್ತು ಇತರೆ ವೆಚ್ಚ ಹಾಗೂ ಸಹಾಯಧನ ಸೇರಿ 5,000 ಕೂಡ ಅವರು ಇದನ್ನು ಮಾಡ್ತಿದ್ದಾರಂತೆ. ಯಾತ್ರಾರ್ಥಿಗಳು 15,000 ಕೊಟ್ಬಿಟ್ಟು ಬುಕ್ಕಿಂಗನ್ನು ಮಾಡ್ಕೋಬೇಕಂತೆ. ಸೊ ರೈಲುಗಳು ಹತ್ತಕ್ಕಂಥ ಸ್ಥಳ ಬೆಂಗಳೂರು, ತುಮಕೂರು, ಅರಸೀಕೆರೆ, ಬೀರೂರು, ದಾವಣಗೆರೆ, ಹಾವೇರಿ ಮತ್ತು ಬೆಳಗಾವಿ. 28/9 ಈ ಟ್ರೈನ್ ಹೊರಡ್ತಾ ಇದೆ. 5:10 ವಾಪಸ್ ಬರ್ತಾ ಇದೆ. ಪ್ಯಾಕೇಜ್ನಲ್ಲಿ ನಿಮಗೆ 3 ಟೈರ್ AC ಸಿಗುತ್ತೆ. ಊಟ, ವಸತಿ, ಸ್ಥಳೀಯ ಸಾರಿಗೆ ವ್ಯವಸ್ಥೆ ಮತ್ತು ದರ್ಶನ ವ್ಯವಸ್ಥೆಯನ್ನು ಅವ್ರು ಮಾಡಿದ್ದಾರೆ. ಸೊ ಮಿಸ್ ಮಾಡ್ಕೊಳ್ದೆ ಹೋಗಿ ಬನ್ನಿ, ತುಂಬ ಒಳ್ಳೆ ಪ್ರವಾಸ. ಇಷ್ಟು ಕಡಿಮೆದಲ್ಲಿ ನೀವು ಸೀನಿಯರ್ಗಳು ಹೋಗಿ ಬರಲಿಕ್ಕೆ ಅದೊಂದು ಇಷ್ಟೊಂದು ಸೇಫ್ಟಿ ಇರ್ತಕ್ಕಂಥದ್ದು ಯಾವುದೂ ವ್ಯವಸ್ಥೆ ಸಿಗಲ್ಲ. ಸೊ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಸರ್ಕಾರದ ವತಿಯಿಂದ ತುಂಬ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ದ್ವಾರಕಾ, ನಾಗೇಶ್ವರ್, ಸೋಮನಾಥ್, ತ್ರಯಂಬಕೇಶ್ವರಿ 4 ಸ್ಥಳಗಳಿಗೆ ಮತ್ತು ಹತ್ತಿರ ಇರ್ತಕ್ಕಂಥ ಬೇರೆ ಬೇರೆ ಸ್ಥಳಗಳಿಗೂ ಕೂಡ ಅವ್ರು ಕರ್ಕೊಂಡು ಹೋಗ್ತಾರೆ. ಸೊ 15,000 ಇಟ್ಸ್ ಎ ವೆರಿ ನಾಮಿನಲ್ ಅಮೌಂಟ್. ಅದರಲ್ಲೂ ಕೂಡ 3 ಟೈರ್ AC-ಯಲ್ಲಿ ಐ ಥಿಂಕ್ 9 ದಿವಸಗಳ ಕೂಡ ಪ್ರವಾಸ ಇರುತ್ತೆ. ಸೊ ಒಂದು ದಿವಸಕ್ಕೆ 1,500 ರೂಪಾಯಿ ಅಷ್ಟೇ ಖರ್ಚು ಬರುತ್ತೆ. ಸೊ ದಂಪತಿಗಳೇನಾದರೂ ಮನೆಯಲ್ಲಿ ದಂಪತಿಗಳಷ್ಟೇ ಇದ್ದರೆ ನಿಜಕ್ಕೂ ವಯಸ್ಸಾಗಿರೋ ದಂಪತಿಗಳಿಗೆ ಇದು ಸೂಪರ್ ಡೂಪರ್ ಪ್ಯಾಕೇಜ್. ಮಿಸ್ ಮಾಡ್ಕೊಳ್ದೆ ಹೋಗಿ ಬನ್ನಿ. ಏಕೆಂದರೆ ಊಟ, ತಿಂಡಿ, ವಸತಿ ಎಲ್ಲ ಸೇರಿ ಕೊಡ್ತಾ ಇದ್ದಾರೆ 9 ದಿವಸಗಳ ಕಾಲ. ಸೊ ಮಿಸ್ ಮಾಡ್ಕೊಳ್ದೆ ಹೋಗಿ ಬನ್ನಿ, ಒಳ್ಳೆ ಪ್ಯಾಕೇಜ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೊತ್ತು ಇವತ್ತಿನ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ನಂಬಿದ್ದೀನಿ. ಕೊನೆಯ ಒಂದು ಟಿಪ್ನ ಒಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಇದೆ, ಹೇಳಲೇಬೇಕು. ಏನು ಅಂದರೆ ಸೆಪ್ಟೆಂಬರ್ 13, 14, 15ನೇ ತಾರೀಕು ಕ್ಷಮೆ ಇರಲಿ, ಆ ಒಂದು ಕಾರ್ಯಕ್ರಮ ಈಗ ಆಲ್ರೆಡಿ ಮುಗಿಸಿ ನಮಗೆ ಲೇಟಾಗಿ ಬಂದಿದೆ ಅದರ ವಿಚಾರ. ಸೊ ಹಾಗಾಗಿ ಅದು ಹೇಳೋದ್ರಿಂದ ಪ್ರಯೋಜನ ಇಲ್ಲ. ಕೊನೆಯ ಒಂದು ಖುಷಿ ವಿಚಾರವನ್ನು ಹೇಳ್ಬಿಡ್ತೀನಿ. ಏನು ಅಂದರೆ ಪುಟ್ಟ ಮಕ್ಕಳು, 1 ವರ್ಷದೊಳಗಡೆ ಇರ್ತಕ್ಕಂಥ ಮಕ್ಕಳು 1 ದಿವಸಕ್ಕೆ 200 ಬಾರಿ ನಗ್ತಾರಂತೆ. ಮಹಿಳೆಯರು 62 ಬಾರಿ ನಗ್ತಾರಂತೆ. ಆದರೆ ನಾವು ಪುರುಷರು ಎಷ್ಟು ಬಾರಿ ನಗ್ತೀರಿ ಅಂತ ಕೇಳಿದ್ರೆ ಆಶ್ಚರ್ಯ ಆಗ್ಬಿಡ್ತೀರಿ. ಎಷ್ಟು ಬಾರಿ ಇರ್ಬೋದು ಅಂತ ಗೆಸ್ ಮಾಡೋಕ್ಕೂ ಕೂಡ ನಮ್ಗೆ ಆಶ್ಚರ್ಯ ಕಷ್ಟ ಆಗ್ಬೋದು. ಬಟ್ ನಾನಂತೂ ಜಾಸ್ತಿ ನಗ್ತೀನಿ. ಸೊ ಬೇರೆಯವ್ರು ಎಲ್ಲರೂ ಸರಿಸುಮಾರಿಗೆ ಕೇವಲ 8 ಬಾರಿ ನಗ್ತಿರಂತೆ. ಸೊ ಸ್ವಲ್ಪ ನಗ್ತಾ ಇರ್ರಿ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಓಕೆ, ಈ ಹೆಲ್ತ್ ಟಿಪ್ಸ್ ಹೇಳೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ವಿದಾಯ ತೆಗೆದುಕೊಳ್ತಾ ಇದ್ದೀನಿ ಮತ್ತು ಮಂಗಳ ಹಾಡ್ತಾ ಇದ್ದೀನಿ. ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ನೀವು ಆರೋಗ್ಯವಾಗಿರಬೇಕು ಅಂದರೆ ದಿವಸದಲ್ಲಿ ನಗ್ನಗ್ತಾ ಇರಬೇಕು. ಅದಕ್ಕೆ ಅಟ್ಲೀಸ್ಟ್ ನನ್ನ ಕಾರ್ಯಕ್ರಮ ನೋಡೋಷ್ಟು ಹೊತ್ತಾದರೂ ನಗ್ನಗ್ತಾ ಇರಿ, ಖುಷಿಯಿಂದ ಇರಿ, ಎಂಜಾಯ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಿದ್ದೀನಿ. ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀನಿ, ಇವತ್ತು 2 ಕಡೆ ಅನ್ನ ಸಂದರ್ಪಣೆ ನಡೀತಾ ಇದೆ. ಸೊ ಹೋಗಿ ಎನ್ಕರೇಜ್ ಮಾಡಿ, ಖುಷಿಯಿಂದ ಪ್ರಸಾದ ತಗೋಬನ್ನಿ. ಆದರೆ ದಯವಿಟ್ಟು ಪ್ರಸಾದ ವೇಸ್ಟ್ ಮಾಡಿಬಿಡಿ ಅಂತ ಕೇಳ್ಕೊಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು ಅಂತ ಹೇಳ್ತಿದ್ದೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.